ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಈ ಒಂದು ಮುರಳಿ ವಿಶೇಷವಾಗಿ ಶಿವ ಜಯಂತಿ, ಶಿವರಾತ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಶಿವರಾತ್ರಿ ಅಂತಂದ್ರೆ ಪ್ರಪಂಚದಾದ್ಯಂತ ಅಜ್ಞಾನ, ಅಂಧಕಾರ, ದುಃಖ, ಕಷ್ಟ, ನೋವು, ಸಮಸ್ಯೆ, ಪರಿಸ್ಥಿತಿಗಳು ಇರುವಂಥ ಸಂದರ್ಭದಲ್ಲಿ ಎಲ್ಲ ಆತ್ಮರು ದುಃಖದಿಂದ ಪರಿತಪಿಸ್ತಾ ಇರುವಂಥ ಸಂದರ್ಭದಲ್ಲಿ ಶಿವಬಾಬಾ ಜ್ಞಾನ ಸೂರ್ಯ ರೂಪದಲ್ಲಿ ಬಂದು ಬೆಳಕನ್ನ ಕೊಟ್ಟು, ಪ್ರಕಾಶವನ್ನ ಕೊಟ್ಟು, ಶಕ್ತಿಯನ್ನ ಕೊಟ್ಟು ಅಜ್ಞಾನ ಅಂಧಕಾರದಲ್ಲಿರುವಂಥ ಆತ್ಮರನ್ನ ಬೆಳಕಿನ ಕಡೆ, ಸುಖದ ಕಡೆಗೆ ಕರೆದುಕೊಂಡು ಹೋಗುವಂಥ ಒಂದು ಕಾರ್ಯ. ಅದರ ಒಂದು ನೆನಪಿನ ಅರ್ಥ ಶಿವರಾತ್ರಿ. ಹೀಗೆ ಲೌಕಿಕದಲ್ಲೂ ಕೂಡ ಸೂರ್ಯನ ಉದಯ ಆದ ಮೇಲೆ ಅಂಧಕಾರ ಹೊರಟೋಗತ್ತೋ ಹಾಗೆ ಇಲ್ಲೊಂದು ಕೂಡ ಜ್ಞಾನ ಸೂರ್ಯನ ಆಗಮನದಿಂದ ಅಜ್ಞಾನ ಅಂಧಕಾರ ಏನಾಗ್ತದೆ, ಹೊರಟೋಗ್ತದೆ ಅಲ್ವಾ? ಆ ಶಿವರಾತ್ರಿ ಬಾಬಾ ಏನ್ ಹೇಳ್ತಾರೆ, ತಂದೆ ಮತ್ತು ಮಕ್ಕಳ ಇಬ್ಬರದು ಏನು ಜಯಂತಿ, ಹುಟ್ಟಿದ ಹಬ್ಬ. ಅದೇ ಪ್ರತಿ ವರ್ಷ ತಂದೆಯ ಪಾತ್ರ ಮತ್ತು ಮಕ್ಕಳ ಪಾತ್ರ ಎರಡೂ ಕೂಡ ಏನಾಗಿರ್ತದೆ, ಸಮಯದ ಅನುಸಾರ ಚೇಂಜ್ ಆಗಿರ್ತದೆ. ಈ ಜಯಂತಿಯಲ್ಲಿ ತಂದೆ ಮತ್ತು ಮಕ್ಕಳು ಇಬ್ಬರು ಸೇರಿಬಿಟ್ಟು ಏನ್ ಮಾಡ್ಬೇಕಂತೆ, ಸರ್ವ ಆತ್ಮರಿಗೆ ಸರ್ವ ಶಕ್ತಿಯನ್ನ ಕೊಡುವುದರ ಮೂಲಕ ಆದಷ್ಟು ಬೇಗ ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಏನಾಗ್ಬೇಕಂತೆ, ನಿಮಿತ್ತರು ಆಗ್ಬೇಕಾಗ್ತದೆ. बाप दादा देख रहे हैं, आप तो सामने मुबारक दे भी रहे हो, ले भी रहे हो, लेकिन चारों ओर के बच्चे कई स्थानों में मुबारक दे रहे हैं और बाप भी देश विदेश सब तरफ से बच्चों को अति स्नेह पूर्वक मुबारक दे रहे हैं. ಬಾಬಾ ಮಿಲ್ಲಕ್ ಬಂದಿದ್ದಾರೆ ಡೈಮಂಡ್ ಹಾಲ್ ಅಲ್ಲಿ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ನೀವು ತಂದೆಯ ಸಮ್ಮುಖದಲ್ಲಿದ್ದೀರಿ, ಬಾಬಾರವರಿಗೆ ಶುಭಾಶಯವನ್ನ ಕೊಡ್ತಾ ಇದ್ದೀರಾ. ಹಾಗೆ ನಾನು ಕೂಡ ನಿಮಗೆ ಶುಭಾಶಯವನ್ನ ಕೊಡ್ತಾ ಇದ್ದೇನೆ. ಜೊತೆಗೆ 4 ಕಡೆಯ ಮಕ್ಕಳು ಬೇರೆ ಬೇರೆ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ದೇಶ ವಿದೇಶದವರು ಕೂಡ ಎಲ್ಲಾ ಮಕ್ಕಳು ಅತಿ ಪ್ರೀತಿಯಿಂದ ಸ್ನೇಹಪೂರ್ವಕವಾಗಿ ಶುಭಾಶಯವನ್ನ ಕೊಡ್ತಿದ್ದಾರೆ. ಅದಕ್ಕೆ ಯಾವ ಶುಭಾಶಯ? ಪ್ರೀತಿಯ ಶುಭಾಶಯ. ಹ್ಯಾಪಿ ಬರ್ಡೇ, ಬರ್ತ್ಡೇ, ಜನ್ಮದಿನದ ಶುಭಾಶಯ ಅಲ್ವಾ? ಭಗವಂತನ ಜನ್ಮ ಆದ್ರೆ ವಿಶ್ವಷ್ಟು ಪರಿವರ್ತನೆ ಆಯ್ತು. ಭಗವಂತನ ಜನ್ಮದಿಂದ ನನ್ನಲ್ಲಿಷ್ಟು ಪರಿವರ್ತನೆ ಆಯ್ತು. ಭಗವಂತನ ಜನ್ಮದಿಂದ ನನ್ನಲ್ಲಿಷ್ಟು ಭಾಗ್ಯ ಬಂತು, ಇಷ್ಟು ಅಪರಿಮಿತವಾದಂತ ಅನಂತವಾದಂತ ಪದಮಾಪದಂ ನಮ್ಗೆ ಸುಖ ಸಿಕ್ತು. ಅದಕ್ಕಾಗಿ ಬಾಬನಿಗೆ ಏನ್ ಮಾಡ್ತಿದ್ರೆ, ಬಾಬಾ ತುಂಬಾ ಧನ್ಯವಾದ, ತುಂಬಾ ಜನರ ಮನಸ್ಸಿನಲ್ಲಿ ನೀನಿದ್ದೀಯಾ, ಈಗ ಎಲ್ಲರ ಮನಸ್ಸಿನಲ್ಲೂ ಕೂಡ ನೀನೇನಾಗ್ಬೇಕು, ಬರಬೇಕು. ನೋಡಿ, ಲೌಕಿಕದಲ್ಲೂ ಕೂಡ ನೀವು ತುಂಬಾ ಫೇಮಸ್ ವ್ಯಕ್ತಿ ಇದ್ದಾಗ ನಿಮ್ಮ ಬರ್ತ್ಡೇ ಇದೆ, ತುಂಬಾ ಜನ ನಿಮ್ಗೆ ಏನ್ ಮಾಡ್ತಾರೆ, ಶುಭಾಶಯವನ್ನ ಕೊಡ್ತಾರೆ, ವಿಶ್ ಮಾಡ್ತಾರೆ. ನೀವು ಪ್ರಧಾನಮಂತ್ರಿ ಆಗಿದ್ದೀರಿ, ರಾಷ್ಟ್ರಪತಿಗಳಾಗಿದ್ದೀರಿ ಅಂತಂದ್ರೆ, ಅಥವಾ ನೀವು ಇವಾಗ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆಗಿದ್ದೀರಿ ಅಂತಂದ್ರೆ ತುಂಬಾ ಜನ ನಿಮ್ಗೆ ಏನ್ ಮಾಡ್ತಾರೆ, ಶುಭಾಶಯವನ್ನ ಕೊಡ್ತಾರೆ, ನಿಮ್ಗೆ ಒಳ್ಳೆಯದಾಗ್ಲಿ ಅಂತ. ಹಾಗೆ ಬಾಬನಿಗೂ ಕೂಡ ಬಾಬನ ಮಕ್ಕಳು ಏನ್ ಮಾಡ್ತಿದಾರಂತೆ, ಶುಭಾಶಯವನ್ನ ಕೊಡ್ತಾ ಇದಾರಂತೆ. ಅದನ್ನ ನೋಡ್ಬಿಟ್ಟು ಬಾಬನಿಗೂ ಕೂಡ ಏನಾಗ್ತಾ ಇದೆ, ಖುಷಿ ಆಗ್ತಾ ಇದೆ. ನನ್ನ ಮಕ್ಕಳು ನನ್ನ ನೆನ್ಪು ಮಾಡ್ತಿದಾರಲ್ಲ, ನೀವು ಶುಭಾಶಯವನ್ನ ಕೊಡ್ತಾ ಇದ್ದಾರಲ್ಲ. ಓಕೆ, ಮಕ್ಕಳು ತಂದೆಗೆ ಯಾಕೆ ಶುಭಾಶಯವನ್ನ ಕೊಡ್ತಿದ್ದಾರೆ? ಶುಭ ಆಶಯ. ಶುಭ ಅಂತಂದ್ರೆ ಒಳ್ಳೆಯದು, ಆಶಯ ಗೌರವ. ಶುಭ ಆಗಲಿ
ಅಂತ ನಾನು ಮಾಡುವಂತ ಒಂದು ಸಂಕಲ್ಪ. ಆಶಯ ಅಂತಂದ್ರೆ ಇಚ್ಛೆ ಅಂತ. ಶುಭ ಶುಭ. ಆಗಲಿ ಯಾರಿಗೆ? ಎದುರುಗಡೆ ಅವ್ರಿಗೆ. ಎದುರುಗಡೆ. ಶುಭಾಶಯ ಬೇರೆಯವ್ರು ತಾನೇ ಕೊಡ್ತೀರಿ. ಹೌದು. ಶುಭ ಆಶಯ ಅಂದ್ರೆ ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಗೆ ಕಲ್ಯಾಣ ಆಗಲಿ. ಸರಿ, ನೀವು ಮದುವೆ ಮನೆಗೂ ಕೂಡ ಹೋಗ್ತೀರಾ, ಅಲ್ಲಿರುವಂತ ಮದುಮಕ್ಕಳಿಗೂ ಕೂಡ ಏನ್ ಕೊಡ್ತೀರಾ? ಶುಭ ಶುಭ. ಆಶಯ. ಹೇಗೆ? ಗಿಫ್ಟ್ ಆ, ಗಿಫ್ಟ್ ರೂಪಕದ ಮೂಲಕ. ಮೂಲಕ ಇರಬಹುದು, ಮುಖದ ಮೂಲಕ ಇರಬಹುದು, ವಾಟ್ಸಪ್ ಮೂಲಕ ಇರಬಹುದು, ಮೆಸೇಜ್ ಮೂಲಕ ಇರಬಹುದು, ಹೂವಿನ ಮೂಲಕ ಇರಬಹುದು, ಬಾಯಿಂದ ಇರಬಹುದು. ನಿಮ್ಗೆ ಒಳ್ಳೆಯದಾಗ್ಲಿ, ನಿಮ್ಮ ವೈವಾಹಿಕ ಜೀವನ, ವಿವಾಹದ ಜೀವನ ಒಳ್ಳೆಯದಾಗ್ಲಿ ಅಂತ ನೀವೇನ್ ಮಾಡ್ತೀರಿ? ಅವರಿಗೆ ಶುಭವನ್ನ ಕೊಡ್ತೀರಿ. ಯಾರಿಗೆ? ಮದುವೆ ಹೆಣ್ಣುಗಂಡು. ಹೆಣ್ಣುಗಂಟಿಗೆ. ಸರಿ, ಮದುವೆ ಆದ್ಮೇಲೆ ಅವರಿಗೆ ದಿನದಿಂದ ದಿನಕ್ಕೆ ನಿಮ್ಮ ಆಶೀರ್ವಾದ, ಶುಭದ ಕಾರಣದಿಂದ ಅವರಿಗೆ ಶುಭ ಆಗ್ತಾ ಹೋಗ್ತದೆ ಅಲ್ವಾ? ಇಲ್ಲ, ಇಲ್ಲ? ಯಾಕೋ? ಇಲ್ಲ. ದುಃಖದ ಕಡೆ ನಾವು. ಇವತ್ತು ನೂರಾರು ಜನರಿಗೆ, ಪಾಪ ಸಾವಿರಾರು ಜನರಿಗೆ ಅವರು ಮದುವೆ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಕರೆದು ಊಟ ತಿಂಡಿ ಕೊಟ್ಬಿಟ್ಟು ಉಡುಗೊರೆ ಕೊಟ್ಟು ಐಸ್ ಕ್ರೀಮ್ ತಿನ್ಸಿ ಎಷ್ಟೆಲ್ಲ ಮಾಡಿದ್ದಾರೆ ನಿಮ್ ಶುಭಾಶಯ ತಗೊಳ್ಳಿಕ್ಕೆ. ಅಷ್ಟೆಲ್ಲ ಜನ ಹೃದಯ ತುಂಬಿ ಮನಸ್ಸು ತುಂಬಿ ಅವ್ರಿಗೆ ಏನ್ ಕೊಟ್ಟಿದ್ದೀರಿ? ಶುಭಾಶಯ. ಆಮೇಲೆ ಅವ್ರಿಗೆ ಶುಭ ಆಗ್ಲೇಬೇಕಲ್ವಾ? ಇವ್ರ ಹತ್ರನೇ ಇಲ್ಲ, ಆ ಇವ್ರ ಹತ್ರನೇ ಇಲ್ಲ ಕೊಡೋರ ಹತ್ರ. ಇಲ್ವಾ ಕೊಡ್ಲಿಕ್ಕೆ? ಅವ್ರು ಮತ್ತೆ ಬಾಯಿಂದ ಹೇಳ್ತಾರೆ. ಸರಿ, ಬೇರೆಯವ್ರ ಕತೆ ಬೇಡ. ನಿಮ್ಮ ಮದುವೆಗೆ, ಅಂದ್ರೆ ನಿಮ್ಮ ಮದುವೆಗೆ ನನ್ ಮದ್ವೆ ಆಗ್ಲಿಲ್ಲ, ನಿಮ್ಗೆಲ್ಲ ಯಾರ್ಯಾರಿಗೆ ಮದುವೆ ಆಗಿದೆಯೋ ಇಲ್ಲಿ ಬಂದವ್ರಿಗೆಲ್ಲರಿಗೂ ಆಲ್ಮೋಸ್ಟ್ ಮದುವೆ ಆಗಿದೆ ಅಂತ ಅನ್ಸುತ್ತೆ ನನಗೆ. ಓಕೆನಾ? ನಿಮ್ ಶಾಂತಕರೊಬ್ರು ಕುಮಾರಿ ಇದ್ದಾರೆ, ಉಳಿದವರಿಗೆಲ್ಲ ಆಲ್ಮೋಸ್ಟ್ ಆಗಿದ್ದೆ. ಸರಿನಾ? ನನಗೆ ಗೊತ್ತಿರೋ ಪ್ರಕಾರ ಶಾರೀರಿಕ ಮದುವೆ ಬಗ್ಗೆ ನಾನು ಮಾತಾಡ್ತಿರೋದು, ಆತ್ಮಿಕ ಮದುವೆ ಅಲ್ಲ. ನಿಮಗೆ ಅಷ್ಟೆಲ್ಲಾ ಜನ ಬಂದ್ಬಿಟ್ಟು ಶುಭಯನ್ನ ಕೋರಿದಾಗ ನಿಮ್ಮ ಮದುವೆ ಜೀವನದಲ್ಲಿ ಶುಭ ಆಗಿದೆಯೋ ಇಲ್ವೋ? ಇಲ್ಲ, ಆಗಿಲ್ಲ. ಯಾಕೆ ಅವ್ರು ಉಡುಗೊರೆ ಕೊಟ್ಟಿಲ್ವಾ? ಆ ಬಂಗಾರ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ತವ್ರ ಮನೆ ಕಡೆಯಿಂದನೂ ಬಂಗಾರ ಬಂದಿದೆ, ಪತಿ ಮನೆ ಕಡೆಯಿಂದನೂ ಬಂಗಾರ ಬಂದಿದೆ. ದುಃಖ ಶುಭ ಆಗಿದೆಯೋ ಆಗಿಲ್ವೋ? ಆಗಿಲ್ಲ. ಯಾಕೋ? ಹರತ ಇದ್ರೆ ಶುಭ ಆಶಯ ಶುಭವಾಗಬೇಕು ಅಂತಂದ್ರೆ ಶುಭ ಆಶಯದ ಜೊತೆಗೆ ಶುಭವಾಗುವಂತ ವಸ್ತುವನ್ನು ಕೂಡ ಏನ್ ಮಾಡಬೇಕಾಗ್ತದೆ? ಏನಾದ್ರು ಕೊಡ್ಬೇಕಲ್ಲ. ಹಾಗೆ ಆದ್ಮೇಲೆ ಈ ಪ್ರಪಂಚದ ಸರ್ವರಿಗೂ ಶುಭವಾಗೋದು ಯಾವಾಗ? ಪರಮಾತ್ಮನ ಶಕ್ತಿ ಸಿಕ್ಕಿದಾಗ ಅಲ್ವಾ? ಸರಿ, ಬೇರೆ ಎಲ್ಲ ಆತ್ಮನಿಗೆ, ಜಡ ವಸ್ತುಗಳಿಗೆ ಪರಮಾತ್ಮನ ಶಕ್ತಿಯಿಂದ ಶುಭವಾಗ್ತದೆ. ಆದರೆ ಪರಮಾತ್ಮನಿಗೆ ಯಾವ್ದಿಂದ ಶುಭವಾಗ್ತದೆ? ಪ್ರಶ್ನೆ ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತೋ ಆಗಿಲ್ವೋ? ಬೇರೆಯವರಿಗೆಲ್ಲ ಭಗವಂತ ಆಸ್ತಿ ಕೊಡೋದ್ರಿಂದ ಅವ್ರಿಗೆ ಒಳ್ಳೇದಾಗ್ತದೆ, ಅವ್ರಿಗೆ ಶುಭವಾಗ್ತದೆ, ಒಪ್ಕೋಣ. ಭಗವಂತನಿಗೆ ಯಾವ್ದಿಂದ ಶುಭವಾಗ್ತದೆ? ನೀವು ಶುಭಾಶಯ ಕೊಡ್ತಿದ್ದಲ್ಲ ನಿನ್ಗೆ ಒಳ್ಳೇದಾಗ್ಲಿ ಅಂತ. ಶುಭ ಅಂದ್ರೆ ಒಳ್ಳೇದು, ಆಶಯ ಅಂದ್ರೆ ಇಚ್ಛೆ, ಅವ್ರಿಗೆ ಒಳ್ಳೇದಾಗ್ಲಿ. ಬಾಬನಿಗೆ ಏನ್ ಒಳ್ಳೇದಾಗ್ಬೇಕು? ಬಾಬನಿಗೆ ಏನ್ ಬೇಕು? ಬಾಬನಿಗೆ ಏನ್ ಸಿಗ್ಬೇಕು? ಅವ್ರಿಗೇನು ಅವಶ್ಯಕತೆ ಇಲ್ಲ, ಅವರು ಸಾಗರ ಆಗಿದ್ದಾರೆ. ಏನು ಇಲ್ಲ ಅಲ್ವಾ? ಮತ್ತೆ ನೀವ್ ಯಾಕೆ ಶುಭಾಶಯ ಕೊಡ್ತಿದ್ದೀರಿ ಅವನಿಗೆ? ಒಳ್ಳೇದಾಗ್ಲಿ ಅಂತಂದ್ರೆ ಕೆಟ್ಟದಿದೆ ಅಂತ ಅರ್ಥ, ಹೌದಾ? ಹೌದು. ಆರೋಗ್ಯ ಸರಿ ಹೋಗ್ಲಿ ಯಾವಾಗ ಹೇಳ್ತಾರೆ? ಆರೋಗ್ಯ ಕೆಟ್ಟಾಗ. ಆರೋಗ್ಯ ಚೆನ್ನಾಗಿದ್ದಾಗ ಆರೋಗ್ಯ ಸರಿ ಹೋಗ್ಲಿ ಅಂತಂದ್ರೆ ಇಲ್ಲ, ಹೇಳ. ಆರೋಗ್ಯ ಸರಿನೇ ಇದೆ, ಮತ್ತೆ ಸರಿ ಆಗೋದಿಲ್ಲಿಂದ. ದುಃಖ ತಪ್ತರಾದಂತ ನಿಮಗೆ ಭಗವಂತ ಶಾಂತಿಯನ್ನ ಕೊಡಲಿ. ಅದು ದುಃಖವಾಗಿದ್ದಾಗ ತಾನೇ ಅವ್ರಿಗೆ ಶಾಂತಿ ಬೇಕು. ಹೌದು. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವೈಕುಂಠ ಸಮಾರಾಧನೆಗೆ ಹೋಗ್ಬಿಟ್ಟು ಅವ್ರಿಗೆ ಏನ್ ಮಾಡ್ತೀರಿ? ಅವನ್ನ ಹಾರೈಸ್ತೀರಿ. ಹಾಗಿದ್ರೆ ಭಗವಂತನಿಗೆ ಯಾಕೆ ಬೇಕು? ಭಗವಂತ ದುಃಖಿನ? ಇಲ್ಲ, ಭಗವಂತ ನಿಮ್ಗೆ ಶಾಂತಿ ಬೇಕಾ? ಇಲ್ಲ, ಬೇಡ. ನಿಮ್ಮ ಹಣ ಬೇಕಾ? ಏನು ಬೇಡ. ಮತ್ತೆ ಅವನಿಗೆ ಏನು ಬೇಕು, ಏನ್ ಬೇಕು ಅಂತ ನೀವು ಶುಭಾಶಯವನ್ನು ಕೊಡ್ತಾ ಇದ್ದೀರಾ?
ಭಗವಂತ ನಮ್ಮನ್ನೆಲ್ಲಾರನ್ನು ಪಾವನ ಮಾಡಕ್ ಬಂದಿರೋದು. ಸರಿ, ಅದಕ್ಕೆ ಥ್ಯಾಂಕ್ಸ್ ಹೇಳೋ ಮುಖಾಂತರ ಶುಭಾಶಯ. ಧನ್ಯವಾದ ಬೇರೆ, ಶುಭಾಶಯ ಬೇರೆ ಅಲ್ವಾ? ಧನ್ಯವಾದ ಅಂತದೇನು, ನೀವು ನನಗೇನು ಸಹಾಯವನ್ನ ಮಾಡಿದಿರಿ ಅದಕ್ಕೆ ನಿಮಗೆ ಧನ್ಯವಾದ, ಥ್ಯಾಂಕ್ಸ್. ಹೌದಾ? ಶುಭ ಆಶಯ ಅಂತಂದ್ರೆ ಒಳ್ಳೆಯದಾಗಲಿ. ಶಬ್ದದ ಅರ್ಥ ಬೇರೆ ಯಾವುದು ಅಲ್ವೋ? ಧನ್ಯವಾದ ಏನು, ಅವ್ರು ನನಗೇನೋ ಸಹಾಯ ಮಾಡಿದ್ದಾರೆ, ಸಹಯೋಗ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಅದಕ್ಕಾಗಿ ನಿನಗೇನು ಕೃತಜ್ಞತೆ, ಧನ್ಯವಾದ, ಥ್ಯಾಂಕ್ ಯು. ಶುಭಾಶಯ ಸಂಗಮ ಯುಗದಲ್ಲಿ ಹಾ ಜನ್ಮ ತಾಳಿರೋದು ಅಂದ್ರೆ ನಮ್ಗೆಲ್ರಿಗೂ ಇದ್ ಮಾಡೋದಿಕ್ಕೆ ಜನ್ಮ ತಾಳ್ದಾಗ ಅಂದ್ರೆ ಹಾ. ಬರ್ಡೇಗೆ ಶುಭಾಶಯ ಹೇಳ್ತೀವಲ್ವಾ, ಆ ಹಾ. ರೀತಿ ಶುಭಾಶಯ ಅಂತ ಹೇಳೋದು. ಹೌದಕ್ಕೋರೆ, ಪ್ರಶ್ನೆ ಶಬ್ದದ ಅರ್ಥ ಮಾಡ್ಕೊಳ್ಳಿ. ಶುಭ ಆಶಯ ಅಂದ್ರೆ ಬರ್ತಡೆ, ನಿನಗೆ ಮುಂದೆ ಒಳ್ಳೆಯದಾಗಲಿ, ವೈವಾಹಿಕ ಜೀವನ ಚೆನ್ನಾಗಾಗಲಿ ಅಲ್ವಾ, ಮುಂದೆ ಚೆನ್ನಾಗಾಗ್ಲಿ ಅಂತ. ಹೌದು ತಾನೆ? ಅದು ತಾನೇ ಶುಭ ಕೋರೋದು. ಈಗ ಬಾಬನಿಗೆ ಶುಭವಾಗ್ಲಿ ಅಂತ ಹೇಳಲಿಕ್ಕೆ ಏನ್ ಅವರಿಗೆ ಚೆನ್ನಾಗಾಗ್ಬೇಕು ಅಂತ ಪ್ರಶ್ನೆ. ಅವನೇ ಸರ್ವಶಕ್ತಿಮಂತ. ಅವನೇ ಬೇರೆಯವ್ರಿಗೆ ಕೊಡ್ತಾರೆ, ಹೌದು ಅವ್ರದ್ದು ಬೇಕಾದಷ್ಟಿದೆ, ಹೌದು ಅವನಿಗೆ ಇದು ಬೇಕಾಗಿಲ್ಲ. ಅವನಿಗೆ ಅಶುಭ ಅಂತೂ ಇಲ್ವೇ ಇಲ್ಲ, ಕಾಯಿಲೆ ಬರೋದೇ ಇಲ್ಲ, ಕಷ್ಟ ಅಂತೂ ಇಲ್ವೇ ಇಲ್ಲ. ಯಾವ್ದ್ರ ಬಗ್ಗೆ ಶುಭ ಕೋರೋಣ? ಇಬ್ರದು ತಂದೆ ಮಕ್ಕಳದ್ದು ಇಬ್ರದು ಒಂದೇ ದಿನ ಬರ್ತ್ಡೇ ಮಾಡ್ಕೊಂತೀವಲ್ಲ, ಆದ್ರಿಂದ ನಾವು ಅವ್ರಿಗೆ ಅವ್ರು ನಮ್ಗೆ ಹೇಳ್ತಾರೆ ಅವ್ರು ನಮ್ಗೆ ಹೇಳ್ತಾರೆ, ನಾವು ಅವ್ರಿಗೆ ಹೇಳ್ತೀವಿ. ಅವ್ರು ನಮ್ಗೆ ಹೇಳೋದು ಸರಿ. ನಮ್ಗೆ ದುಃಖ ಇದೆ, ನಿಮ್ಮ ಜೀವನ ಒಳ್ಳೇದಾಗ್ಲಿ, ಸಾಲ ಎಲ್ಲ ತೀರ್ಲಿ, ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಿಟ್ಟು ಹೇಳೋದು, ಅದು ಅವ್ರೇ ನಮ್ಗೆ ಹೇಳೋದು ಸರಿ. ನಾವು ಅವ್ರಿಗೆ ಹೇಳೋದು ನಮ್ಮ ಎಲ್ಲಾ ವಿಕಾರಗಳನ್ನ ಅವ್ರು ತಗೊಂತ ಇದಾರಲ್ಲ ಅಣ್ಣ, ಅದಕ್ಕೆ ಸರಿ. ತಗೊಳ್ಳಿದಕ್ಕೆ ಶುಭಾಶಯ. ಅವ್ರಿಗೆ ನಮ್ಮ ವಿಕಾರ ಅವ್ರು ತಗೊಂಡು ಅವ್ರಿಗೆ ಶುಭ ಆಗ್ಬಿಡುತ್ತಾ? ಇಲ್ಲ ನಾವ್ ವಿಕಾರ ಅವ್ರಿಗೆ ಕೊಟ್ಟು ಅವ್ರಿಗೆ ಒಳ್ಳೇದಾಗತ್ತಾ? ಇಲ್ಲ ಅದರಿಂದ ಅವ್ರಿಗೆ ಏನಾದ್ರು ಪ್ರಯೋಜನ ಇದೆಯಾ? ಅವ್ರು ಉಪಯೋಗ ಮಾಡ್ಕೊಳ್ತಾರ? ಅಂದ್ರೆ ಅವ್ರು ನಮ್ಮ ವಿಕಾರಗಳನ್ನ ತಗೊಂಡು ನಮ್ಗೆ ಶಕ್ತಿಗಳನ್ನ ಕೊಡ್ತಾ ಇದಾರಲ್ವ ಅಣ್ಣ, ಅದಕ್ಕೆ ಕೊಟ್ಟಿದ್ದಕ್ಕೆ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ. ಹೌದಾ? ಅದ್ ಹೇಳೋದು ಧನ್ಯವಾದ ಅಲ್ವಾ? ನಮ್ಮ ವಿಕಾರವನ್ನ ತಗೊಂಡು ನಮ್ಮ ಕಾಯಿಲೆಯಿಂದ ದೂರ ಮಾಡೋದಕ್ಕೆ ನಾವ್ ಹೇಳೋದೇನು? ಬಾಬಾ ಥ್ಯಾಂಕ್ ಯು, ಮೀರಾ ಬಾಬಾ, ಮೀಠಾ ಬಾಬಾ. ಅದು ಶುಭಾಶಯ ಯಾವುದಕ್ಕೆ? ಸ್ಪಷ್ಟ ಶಬ್ದ ತಿಳ್ಕೊಳ್ಳಿ. ಶುಭ ಆಶಯ ಅಂತಂದ್ರೆ ಯಾರ ಪ್ರತಿ ನೀವು ಶುಭಾಶಯ ಕೊಡ್ತಿರೋ ಅವರಿಗೆ ಕಲ್ಯಾಣ ಆಗ್ಲಿ ಒಳ್ಳೆಯದು, ಶುಭ ಆಗಬೇಕು, ಆಗಲಿ ಅಂತ ನೀವು ಇಡುವಂತ ಒಂದು ಸಂಕಲ್ಪ ಅಥವಾ ಇಚ್ಛೆ. ಹೌದಾ? ಶುಭಾಶಯ ನೀವು ಯಾರಿಗೆ ಕೊಡ್ತಿದ್ದೀರಿ? ಬಾಬನಿಗೆ. ಹೌದಾ? ಅವಾಗ ಅವನಿಗೆ ಏನಾಗ್ಬೇಕು? ಶುಭವಾಗ್ಬೇಕು. ಯಾರಿಂದ? ಮಕ್ಕಳಿಂದ. ನಮ್ಮಿಂದ, ಅದು ಬೇರೆ ಯಾರಿಂದನೋ ಅವ್ರಿಗೆ ಏನಾಗ್ಬೇಕು? ಶುಭ ಆಗ್ಬೇಕು. ಓಕೆ, ಹಾಗೆ ಹೀಗೆ ಹೇಳಿ. ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲ ಬಾಬನ ಕೊಟ್ಟು ವಿಶ್ವ ಕಲ್ಯಾಣ ಆಗ್ಲಿ ಅಂತ ಹೇಳೋದು ನಿಮ್ಗೆ ಲಾಭ ಆಗ್ತದಲ್ವಾ? ಹೌದೌದು. ಅವ್ರಿಗೇನ್ ಶುಭ ಆಗ್ತದೆ? ಹಾಗಲ್ಲ ಬಾಬನಿಗೆ ಯಾವ ಶುಭಾಶಯ ಕೊಡ್ಬೇಕು ಅಂತಂದ್ರೆ, ನೋಡಿ, ಬಾಬನಿಗೆ ನೋವಿನ ಅನುಭವ ಆಗೋದಿಲ್ಲ, ದುಃಖದ ಅನುಭವ ಆಗೋದಿಲ್ಲ, ಆದರೆ ಮಕ್ಕಳ ಕಷ್ಟವನ್ನ ನೋಡ್ಲಿಕ್ಕೆ ಆಗಲ್ಲ. ಆಗ್ತಾ ಇಲ್ಲ ಹೌದಲ್ವಾ? ಹೌದು. ಮಕ್ಕಳ ಕಷ್ಟವನ್ನ ಬಾಬನಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಮಕ್ಕಳ ಬಗ್ಗೆ ಏನ್ ಬರ್ತದೆ? ದಯೆ ಬರ್ತದೆ. ಅದಕ್ಕಾಗಿ ಬಾಬನಿಗೆ ನಾವೇನ್ ಹೇಳ್ತೀವಿ? ಬಾಬಾ, ನಿಮ್ಮ ಸಂಗಮ ಯುಗದ ಕಾರ್ಯ ಬೇಗ ಬೇಗ ಸಂಪನ್ನ ಆಗಲಿ. ಆಗ್ಲಿ. ಏನಾಗ್ಲಿ? ಸಂಗಮ ಸಂಗಮ ಯುಗದ ಬಾಬನ ಕಾರ್ಯ. ಬಾಬಾ ಜನ್ಮ ಪಡ್ಕೊಂಡಿದ್ದಾರೆ ಯಾಕೆ? ಯಾಕೆ? ಸಂಗಮ ಯುಗ. ವಿಶ್ವವನ್ನ ಪಾವನ ಮಾಡ್ಲಿಕ್ಕೆ. ಯಾವ್ದು ಮಾಡ್ಲಿಕ್ಕೆ? ವಿಶ್ವನ್ ಪಾವನ ಮಾಡೋದು ಪತಿತ ವಿಶ್ವವನ್ನ ಪಾವನ ಮಾಡುವಂತ ಕರ್ತವ್ಯ, ಪಾತ್ರ, ಜವಾಬ್ದಾರಿ ಯಾರ್ದು? ಭಗವಂತ ಅಲ್ಲಿ ಅವರಿಗೆ ವೈಯಕ್ತಿಕವಾಗಿ ಯಾವುದೇ ಲಾಭ ಇಲ್ಲ. ಇಲ್ಲ. ಆದರೆ ಆ ಕಾರ್ಯ ಬೇಗ ಬೇಗ ನಮ್ಮ ಮಕ್ಕಳ ಮೂಲಕ ಏನಾಗ್ಲಿ? ಬೇಗ ಅದು ಸಂಪನ್ನ ಆಗ್ಲಿ ಆಗ್ಲಿ. ಜನ ಎಲ್ಲ ಕೂಗೋದು, ಬೊಬ್ಬೆ ಇಡೋದು ಎಲ್ಲ ಏನಾಗ್ಲಿ? ಆದಷ್ಟು ಬೇಗ ಕಡಿಮೆ ಆಗ್ಲಿ ಆಗ್ಲಿ ಅಲ್ವಾ? ಪ್ರಪಂಚದಲ್ಲಿ ಸುಖ ಶಾಂತಿ ನೆಲೆಸಲಿ. ಆ ಕಾರ್ಯಕ್ಕೆ ಏನಾಗ್ಲಿ? ನಿಮ್ಗೆ ಶುಭವಾಗ್ಲಿ. ಕೆಲವೊಂದ್ಸಲ ಇರ್ತೀವಿ, ನೌಕರಿ ಹೋಗ್ತಾ ಇದ್ದಿರಲ್ಲ, ಸರಿ ಒಳ್ಳೆ ನೌಕರಿ ಮಾಡ್ತಾ ಇರು, ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲ ಏನಾಗ್ತಾ ಇರ್ಲಿ,
ಸಿಗ್ತಾ ಇಲ್ಲಿ ಒಳ್ಳೆ ಹಳೆ ಸಂಪಾದನೆಯನ್ನ ಮಾಡು ಅಂತ ಹೇಳ್ತಾರಲ್ಲ. ಅದಕ್ಕಾಗಿ ಭಗವಂತನ ಕಾರ್ಯ ವಿಶ್ವದಲ್ಲಿ ಏನಾಗ್ಲಿ, ಬೇಗ ಬೇಗ ಆಗ್ಲಿ ಅಂತ ಬಾಬನಿಗೆ ನಾವೇನ್ ಮಾಡ್ತಿದೀವಂತೆ, ಶುಭಾಶಯಗಳು. ಕೆಲವರು ನೋಡಿ ಬೆಂಗಳೂರಿನಲ್ಲಿ ಏನ್ ಮಾಡ್ತಾರೆ, ತುಂಬಾ ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ಒಂದು ಜಾಗ ತಗೊಳ್ತಾರೆ, ಅಥವಾ ಗೌರ್ಮೆಂಟ್ ಇಂದ ಒಂದು BDA ಸೈಟ್ ಸಿಗ್ತದೆ. ಅವಾಗ ಅದನ್ನ ಹೇಳಿದಾಗ ಈ ಜನ ಏನ್ ಹೇಳ್ತಾರೆ, ಹೌದಪ್ಪ ಸೈಟ್ ತಗೊಂಡಿದ್ಯಲ್ಲ, ಆದಷ್ಟು ಬೇಗ ಬೇಗ ಏನ್ ಮಾಡು, ಮನೆ ಕಟ್ಬಿಟ್ಟು ಸ್ವಂತ ಮನೇಲಿ ಹೋಗ್ಬಿಟ್ಟು ವಾಸ ಮಾಡು, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರಲ್ವಾ. ಹಾಗೆ ಭಗವಂತನ ಸ್ಥಾಪನೆಯ ಕಾರ್ಯ ಏನಾಗ್ಲಿ ಒಳ್ಳೆಯದಾಗಲಿ. ಬೇಗ ಬೇಗ ಸಂಪನ್ನ ಆಗ್ಲಿ ಅಂತ ನಾವು ಬಾಬನಿಗೆ ಏನ್ ಮಾಡ್ಬೇಕು, ಶುಭ ಆಶಯ. ಅದೇ ಇಲ್ಲಿ ಬಾಬಾ ಹೇಳ್ತಾರೆ, ಮಗು ನೀನು ಶುಭಾಶಯ ಕೊಡೋದ್ರಿಂದ ಸರಿ ಇದೆ, ನನಗೆ ಒಳ್ಳೇದಾಗ್ಲಿ ಅಥವಾ ಬೇಗ ಬೇಗ ಸಂಪನ್ನ ಆಗ್ಲಿ ಹೇಳೋದು ಸರಿ ಇದೆ. ಆದರೆ ಈ ಕಾರ್ಯಕ್ಕೆ ನೀನು ನನಗೆ ಎಷ್ಟು ಸಹಯೋಗವನ್ನ ಕೊಡ್ತೀಯೋ, ಎಷ್ಟು ಸಮರ್ಪಣೆಯಾಗಿರ್ತೀಯೋ, ನಿನ್ನ ಸಾಧನವನ್ನು ನನಗೆ ಕೊಡ್ತೀಯೋ, ಅಷ್ಟು ನನಗೇನಾಗ್ತದೆ, ಶುಭವಾಗ್ತದೆ. ಎಷ್ಟು ನಾನು ಆ ಸಾಧನವನ್ನು ಉಪಯೋಗ ಮಾಡ್ತೇನೋ ಅದರಿಂದ ನಿನಗೂ ಶುಭವಾಗ್ತದೆ, ವಿಶ್ವಕ್ಕೂ ಕೂಡ ಏನಾಗ್ತದೆ, ಶುಭವಾಗ್ತದೆ. ಅದಕ್ಕಾಗಿ ಶಿವರಾತ್ರಿ ಒಂದು ದಿನದಲ್ಲಿ ನೀನು ನನಗೆ ಶುಭಾಶಯ ಹೇಳೋದ್ರಿಂದ ಏನೂ ಆಗೋದಿಲ್ಲ. ನಿಜವಾದ ಶುಭಾಶಯದ ಬೆಲೆ ಬರೋದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಬರ್ತದೆ, ಈಶ್ವರ ಕಾರ್ಯದಲ್ಲಿ ಎಷ್ಟು ನಾವು ಸಹಯೋಗಿಗಳಾಗ್ತೀವಿ ಅವಾಗ ಅಲ್ವಾ. ಒಂದ್ ದೊಡ್ಡ ಫ್ಯಾಕ್ಟ್ರಿ ಓನರ್ ಇದ್ದಾರೆ, ಅವ್ರದ್ದು ಪ್ರಾಡಕ್ಟ್ ಇದೆ, ಅಲ್ಲಿ ನಾವು ಫ್ಯಾಕ್ಟ್ರಿ ಎಂಪ್ಲಾಯ್, ನಾವ್ಯಾರು, ಕೆಲಸಗಾರರು. ಮಾಲೀಕನ ಹತ್ರ ಹೋಗ್ಬಿಟ್ಟು ಹೇಳೋದು, ನಿಮ್ಮ ಫ್ಯಾಕ್ಟ್ರಿ ಒಳ್ಳೆ ನಿಮ್ಗೆ ಲಾಭ ಆಗ್ಲಿ ಅಂತ. ಯಾರಿಗೆ, ಫ್ಯಾಕ್ಟ್ರಿ ಓನರ್. ಲಾಭ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗುವಂಗ ಎಲ್ಲ ರಜಾ ಹಾಕೊಂಡು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಬೇಡ. ಅವಾಗ ಅವ್ರಿಗೆ ಲಾಭ ಆಗ್ತದೋ ಆಗಲ್ವೋ, ಆಗಲ್ಲ. ಅವ್ರಿಗೆ ಒಳ್ಳೇದಾಗತ್ತೋ ಆಗಲ್ವೋ, ಆಗಲ್ಲ. ಅವ್ರಿಗೆ ವ್ಯಾಪಾರ ಆಗತ್ತೋ ಆಗಲ್ವೋ. ಆಗಲ್ಲ. ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಮಾಡ್ಬೇಕು ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಕೂಡ ಈಶ್ವರಿಯ ಫ್ಯಾಕ್ಟ್ರಿಯಲ್ಲಿ ಪ್ರತಿದಿನ ಬಂದ್ಬಿಟ್ಟು ಕೆಲಸವನ್ನ ಮಾಡ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ 8 ಗಂಟೆ ಲೌಕಿಕಕ್ಕೆ, 8 ಗಂಟೆ ಅಲೌಕಿಕ. ಆ 8 ಗಂಟೆ ಅಲೌಕಿಕದಲ್ಲಿ ನಾವೇನ್ ಮಾಡ್ಬೇಕು, ಅಲೌಕಿಕದಲ್ಲಿ 8 ಗಂಟೆ ಏನ್ ಮಾಡ್ಬೇಕು, ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಟ್ಟು ಬಾಬನಲ್ಲಿ ಸಪ್ತ ಗುಣಗಳನ್ನ ವಿಶ್ವಕ್ಕೆ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು, ಕೊಡಲಿಕ್ಕೆ ನಿಮಿತ್ತ. ಬಾಬನ್ ಫ್ಯಾಕ್ಟ್ರಿ ಇದೆ ತಾನೆ, ಫ್ಯಾಕ್ಟ್ರಿ 7 ಗುಣ ಇದೆ ತಾನೆ, ಅದನ್ನ ಕೊಡಲಿಕ್ಕೆ ನಾವೇನಾಗ್ಬೇಕು, ನಿಮಿತ್ತ ಆಗ್ಬೇಕು. ಯಾರಿಗೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅಂತ ಯಾರು ನಿರ್ಣಯ ಮಾಡ್ತಾರೆ, ನೀವು ಹೋಗ್ಬಿಟ್ಟು ಅಲ್ಲಿ ಆರ್ಡರ್ ತಗೊಳ್ಬೇಕಾದಂತ ಅವಶ್ಯಕತೆ ಇಲ್ಲ, ಕ್ಯಾಶ್ ಕಲೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ, ಸಾಲ ಹೇಳುವಂತ ಪ್ರಶ್ನೆನೇ ಇಲ್ಲ. ಇಷ್ಟು ಒಳ್ಳೆ ಬಿಸ್ನೆಸ್ ಅಲ್ವಾ. 1 ಪೈಸೆ ಇನ್ವೆಸ್ಟ್ಮೆಂಟ್ ಇಲ್ಲ, ಬಿಲ್ ಹಾಕುವಂಗಿಲ್ಲ, GST ಇಲ್ಲ, ಗೌರ್ಮೆಂಟ್ ಅವ್ರು ಕೇಳೋದಿಲ್ಲ, ಅಂಗಡಿನೂ ಇಲ್ಲ, ಕೆಲಸಗಾರರು ಬೇಕಾಗಿಲ್ಲ. ಏನಾದ್ರು ಬೇಕಾ, ವಿಧಿ ಬೇಕು ಅಷ್ಟೇ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮ ಕೆಲಸವನ್ನ ನೀವು ಮಾಡಿ, ನನ್ನ ಕೆಲಸವನ್ನ ನಾನು ಮಾಡ್ತೇನೆ, ನೀವು ನನಗೆ ಸಹಯೋಗ ಕೊಡಿ, ನಾನು ನಿಮಗೆ ಸಹಯೋಗ ಕೊಡ್ತೇನೆ. ಈ ರೀತಿ ಇಬ್ಬರೂ ಕೂಡ ಜೊತೆಗೂಡು ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡೋಣ, ತಂದೆ ಮತ್ತು ಮಕ್ಕಳ ಜಯಂತಿಯ ಮೂಲಕ ವಿಶ್ವ ಪರಿವರ್ತನೆ ಕಾರ್ಯವನ್ನ ಬೇಗ ಸಂಪನ್ನ ಮಾಡೋಣ. ಅದಕ್ಕಾಗಿ ತಂದೆಯ ಕಾರ್ಯಕ್ಕೆ ಮಕ್ಕಳ ಶುಭಾಶಯ, ಮಕ್ಕಳ ಕಾರ್ಯಕ್ಕೆ ನನಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಟ್ಟಿದೀಯಲ್ಲ, ನನ್ನ ನಂಬಿಬಿಟ್ಟು ಅದಕ್ಕಾಗಿ ನಿನಗೆ ಥ್ಯಾಂಕ್ಸ್. ತಂದೆ ಏನ್ ಹೇಳ್ತಾರೆ, ಎಲ್ಲ ಜವಾಬ್ದಾರಿ ಟೆನ್ಷನ್ ಇದ್ರೂ ಕೂಡ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಥ್ಯಾಂಕ್ಸ್. ನಿನಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ ಅಂತಂದ್ರೆ, ನಮಗೂ ಒಳ್ಳೇದಾಗ್ಲಿ ಅಂತಂದ್ರೇನು, ನಾವಿಂದು ಪದಮದಷ್ಟು ಸಂಪಾದನೆ ಮಾಡ್ಕೊಳ್ಳಿ ಅಂತ ಬಾಬಾ ನಮ್ಗೆ ಹೇಳ್ತಾ ಇದ್ರೆ, ನಾವು ಬಾಬನಿಗೆ ಏನ್ ಹೇಳ್ತಿದೀವಿ, ಬೇಗ ಬೇಗ ನಿನ್ನ ಕಾರ್ಯ ಏನಾಗ್ಲಿ, ಸಂಪನ್ನ ಆಗ್ಬಿಟ್ಟು ನಿನ್ನ ಮಕ್ಕಳೆಲ್ಲರೂ ಕೂಡ ಪ್ರಪಂಚದಲ್ಲಿ ಹೇಗಿರ್ಲಿ, ಖುಷಿಯಾಗಿ ನೆಮ್ಮದಿಯಿಂದ ಆನಂದದಿಂದ ಪಂಚತತ್ವಗಳೆಲ್ಲ ಚೆನ್ನಾಗಿರ್ಲಿ ಅಂತ ಬಿಟ್ಟು ಬಾಬನಿಗೆ ಏನ್ ಮಾಡ್ಬೇಕು, ಶುಭಾಶಯಗಳು. ಅಂದ್ರೆ ನೀವೊಂದು ಬಿಲ್ಡಿಂಗ್ ಅನ್ನು ಕಟ್ಲಿಕ್ಕೆ ಒಬ್ಬ ಕಾಂಟ್ರಾಕ್ಟರ್ಗೆ ಏನ್ ಕೊಟ್ಟಿದ್ದೀರಿ, ಕಾಂಟ್ರಾಕ್ಟ್. ಅವಾಗ ನೀವೇನ್ ಹೇಳ್ತೀರಾ, ಬೇಗ ಬೇಗ ಕಾಂಟ್ರಾಕ್ಟ್ ಮುಗಿಸ್ಕೊಂಡ್ಬಿಟ್ಟು ನನಗೆ ಮನೆಯನ್ನ ಏನ್ ಮಾಡೋ, ಕಟ್ಕೊಡು ಅಂತ ಹೇಳ್ತೀರಾ. ಯಾರಿಗೆ,
ಕಾಂಟ್ಯಾಕ್ಟ್ ಕಾಂಟ್ರಾಕ್ಟರ್ ಏನ್ ಹೇಳ್ತಾರೆ? ಮುಗಿಸ್ಕೊಡಿ. ಬೇಗ ರೆಡಿ ಮಾಡ್ಕೊಡ್ತೀರಿ ಅಂತ. ಬೇಗ ಬೇಗ Payment. ನಾನು ಕೇಳ್ದಷ್ಟು ದುಡ್ಡು ಕೊಡ್ತಾ ಹೋಗು, ಅವಾಗ Payment. ಬೇಗ ನಾನು ಏನ್ ಮಾಡ್ತೇನೆ. ಹೌದು. ನೀನು ದುಡ್ಡೇ ಕೊಡ್ತೀನಿ, ನಾನು ಕಟ್ಟಬೇಕು ಅಂತ ನಾನು ಎಲ್ಲಿ ಕಟ್ಲಿ? ಸಿಮೆಂಟ್ ತರಬೇಕು ಅಂತ ಹಣ ಬೇಕು, ಮರಳು ತರಬೇಕು ಅಂತ ಹಣ ಬೇಕು, ಕೆಲಸಗಾರಿಗೆ ಹಣ ಬೇಕು. ಅದಕ್ಕೆ ಎಷ್ಟು ನೀನು ದುಡ್ಡು ಕೊಡ್ತಾ ಹೋಗ್ತೀವಿ ಅಷ್ಟೇನಾಗ್ತಾ ಹೋಗ್ತದೆ. ಬೇಗ ready ಆಗುತ್ತೆ. ಬೇಗ ನಾನು ರೆಡಿ ಮಾಡಿಕೊಡ್ತೇನೆ. ಅಲ್ವಾ? ಅವಾಗ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗ ಕೊಟ್ಟಾಗ ಮಾತ್ರ ತಾನೇ ಆ ಕಾರ್ಯ ಏನಾಗ್ತದೆ, ಬೇಗ ಆಗುತ್ತೆ. ಆತೆ ಸಂಪನ್ನ ಆಗ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಹೊಸ ಜಯಂತಿ ಯಾವುದು ಅಂತಂದ್ರೆ, ಈಗ ಈ ಜಯಂತಿ ಯಾವುದು? ನಾವು ನಮ್ಮ ಮನಸ್ಸನ್ನ ಪರಮಾತ್ಮನಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ಆ ಶಕ್ತಿಗಳನ್ನ ಎಲ್ಲ ವಿಶ್ವ ಕೊಡು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕಂತ ಮನಸ್ಸನ್ನ ಕೊಡಬೇಕು. ಬಾಬನ ಕೈಲಿ ಕೊಡಬೇಕು ಅಂತಂದ್ರೆ ನಮ್ಗೆ ಬಾಬಾ ಹೊಸ ಸಮಾನ, ಹೊಸ ಪೋಸ್ಟಿಗೆ ಏನ್ ಮಾಡಿದ್ದಾರೆ? ಪ್ರಮೋಷನ್ ಮಾಡಿ. ಆ ಪ್ರಮೋಷನ್ ಅನ್ನ ನೀವು ತೆಗೆದುಕೊಂಡಿದ್ದೀರಾ? ಅಲ್ಲಿ ಕೂತ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀರಾ? ಅಥವಾ ಪ್ರತಿದಿನ ಬಾಬನ ಹತ್ರ ಹೋಗ್ಬಿಟ್ಟು ನನಗೆ ಕೊಡು, ಶರೀರ ಕೊಡು, ಮಕ್ಕಳಿಗೆ ಕೊಡು, ಮೊಮ್ಮಕ್ಕಳಿಗೆ ಕೊಡು, ಸೆಂಟರಿಗೆ ಕೊಡು ಅಂತ ಏನ್ ಮಾಡ್ತಿದ್ದೀರಿ? ಬೇಡ್ತಾ ಇದ್ದೀರಾ? ಬೇಡ್ತಾ ಇದ್ದೀರಾ, ಕೂಗ್ತಾ ಇದ್ದೀರಾ, ಬೊಬ್ಬೆ ಹೊಡಿತಾ ಇದ್ದೀರಾ, ಅಳತಾ ಇದ್ದೀರಾ, ಗಾಯನ ಮಾಡ್ತಿದ್ದೀರಾ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ನಿಮ್ಗೆ ಪ್ರಮೋಷನ್ ಆಗಿರೋದಕ್ಕೆ ನೀವು ಏನ್ ಮಾಡ್ತಿದ್ರಿ? ಬಾಬನಿಗೆ ಶುಭಾಶಯ. ಶುಭಾಶಯ ಅಂತ ಹೇಳ್ತಿದ್ರೆ. ಹಾಗೆ ಬಾಬಾನು ಕೂಡ, ನೋಡಪ್ಪ, ನಿನ್ನ ಯೋಗ್ಯತೆಯಿಂದ, ನಿನ್ನ ಶಕ್ತಿಯಿಂದ ನೀನ್ ಚೆನ್ನಾಗಿ ವ್ಯಕ್ತಿ ಕೆಲಸ ಮಾಡಿದ್ದಕ್ಕೆ ನೀನೇನ್ ಮಾಡಿದೆ? ಆ ಪೋಸ್ಟ್ ಅನ್ನ ಪಡ್ಕೊಂಡಿದ್ಯಾ. ನಿನಗೂ ಕೂಡ ಮುಂದಿನ ದಿನಗಳೇನಾಗ್ಲಿ, ಒಳ್ಳೆಯದಾಗ್ಲಿ. ಕೊಟ್ಟಿರುವಂತ ಪೋಸ್ಟ್ ಅನ್ನ ಸರಿಯಾಗಿ ನಿರ್ವಹಣೆಯನ್ನು ಮಾಡು, ಇನ್ನೂ ಹೆಚ್ಚಿನ ಪೋಸ್ಟ್ ಅನ್ನ ತೆಗೆದುಕೋ, ನಿನಗೆ ಒಳ್ಳೆಯದಾಗ್ಲಿ ಅಂತ ಏನ್ ಮಾಡ್ತಿದ್ದಾರೆ ಭಗವಂತ? ಶುಭಾಶಯಗಳನ್ನ ಕೆಲಸ ಮಾಡಿದ್ರೆ ತಾನೆ ಆ ಶುಭಾಶಯಕ್ಕೆ ನಾವೇನಾಗ್ತೀವಿ? ಹರ ಹರ. ಯೋಗ್ಯರಾಗ್ತೀವಿ. ಅದನ್ನ ಮಾಡಿಲ್ಲ ಅಂತಂದ್ರೆ ಆ ಶುಭಾಶಯ ನಮಗೆ ಅನ್ವಯ ಆಗುವುದಿಲ್ಲ. बाप दादा देख रहे हैं, हर बच्चा खुशनुमा सूरज से प्यार के सागर में लहरा रहे हैं. ಆ ದಿನ ಶಿವರಾತ್ರಿ ದಿನ ಬಾಬಾರವರ ಸಮ್ಮುಖದಲ್ಲಿ ಖುಷಿಯ ಮುಖ. ಯಾವ ಮುಖ? ಖುಷಿಯ ಮನಸ್ಸಿನ ಮುಖ, ಶರೀರದ ಮುಖ. ಯಾವ ಮುಖ? ಮನಸ್ಸಿನ ಮುಖ, ಆತ್ಮದ ಮುಖ. ಅದರಿಂದ ಏನಾಗ್ತದೆ? ಯಾಕೆ ಹೇಳಿ ಆತ್ಮದ ಮುಖ ಯಾಕೆ ಹಂಗಾಗಿದೆ? ಸುಂದರ ಯಾಕಾಗಿದೆ? ಬರ್ತಡೆ. ಯಾಕಂತಂದ್ರೆ ನೋಡಿ, ಬಾಬನ ಮಿಲನ ಮಾಡ್ತೀವಿ ಅಂದ್ರೆ 3 ದಿನ ಮೊದಲು ಹೋಗಿರ್ತೀವಲ್ವಾ ನಾವು. ಜ್ಞಾನ ಯೋಗದಲ್ಲೇ ಇರ್ತೀವಲ್ವಾ. ಹೌದು. ಅವಾಗ ಬಾಬಾ ನಮ್ಮನ್ನು ಸುಂದರ ಮಾಡಿರ್ತಾರಲ್ವಾ. ಹೌದು. ಮಾಡಿ ಬ್ಯೂಟಿಷಿಯನ್, ಬ್ಯೂಟಿ ಪಾರ್ಲರ್ ರೂಪಲ್ಲಿ ನಮ್ಮನ್ನು ಸುಂದರ, ಶರೀರವನ್ನ ಆತ್ಮವನ್ನು. ಆತ್ಮ ಅವಾಗ ಮುಖ ಏನಾಗ್ತಿರ್ತದೆ? ಖುಷಿಯಿಂದ ಫಳ 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 ಅಂತ ಏನ್ ಮಾಡ್ತಿರ್ತದೆ? ಬೆಳೀತಾ ಇರ್ತದೆ. ಆಡ್ತದೆ. ಖುಷಿಯಿಂದ 1 ಕಿಲೋಮೀಟರ್ ಅಗಲ ಆಗಿರ್ತದೆ ಅಲ್ವಾ. ಮಿಲನ ಮುಗಿದು ವಾಪಸ್ ಹೋಗ್ಬೇಕು. ಅಯ್ಯೋ ಬಾಬಾ, ಮತ್ ಮನೆಗೆ ಹೋಗ್ಬೇಕಾ? ಕಸ ಕೊಡ್ಸೋದು, ಪಾತ್ರೆ ತೊಳೆಯೋದು, ಅಡ್ಗೆ ಮಾಡೋದು ಎಲ್ಲ ಮಾಡಿದ್ಮೇಲೆ ಮನೆಯವ್ರ ಹತ್ರ ಬೇಯಿಸ್ಕೊಳ್ಳೋದು, ಮಕ್ಕಳ ಹತ್ರ ಬೇಯಿಸ್ಕೊಳ್ಳೋದು ಅಲ್ವಾ. ಯಾಕೆ ಬೇಕು? ಇಲ್ಲೇ ಇರ್ಬೋದಿತ್ತಲ್ವಾ ಅಂತ ಏನಾಗ್ತಾ ಇರ್ತದೆ? ಅನ್ನಿಸ್ತಾ ಇರ್ತದೆ. ಏನ್ ಮಾಡ್ಬೇಕು? ನನ್ನ ಮಕ್ಕಳು ಮೊಮ್ಮಕ್ಕಳು ಅಂತ ಇರ್ತದಲ್ಲ, ಏನ್ ಮಾಡ್ಬೇಕಾಗ್ತದೆ? ಬರ್ಬೇಕಾಗ್ತದೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಬೇಗ ಮನೆಗೆ ಹೋಗು, ಎಲ್ಲ ಜವಾಬ್ದಾರಿ ಮುಗಿಸ್ಬಿಟ್ಟು ಮುಂದಿನ ವರ್ಷ ಮತ್ತೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ? ಬಾಬಾ ಕಳಿಸ್ತಾರೆ. ಅದಕ್ಕಾಗಿ ಇವತ್ತಿನ ದಿನ ತಂದೆಯ ಪ್ರೀತಿಯ ಸಾಗರದಲ್ಲಿ ಮಕ್ಳು ಏನ್ ಮಾಡ್ತಿದಾರಂತೆ? ಈಜ್ತಾ ಇದಾರಂತೆ. ಏನ್ ಮಾಡ್ತಿದ್ದಾರೆ? ಈಜ್ತಾ ಇದ್ದಾರೆ. ಯಾಕೋ? ಯಾಕೆ? ಸಂಸಾರ ಎಲ್ಲ ಬಿಟ್ಟು ಬಂದಿರ್ತೀವಲ್ಲ ಅದಕ್ಕೆ. ಯಾಕೆ ಅಂತಂದ್ರೆ ಲೌಕಿಕದಲ್ಲೂ ಕೂಡ ನೋಡಿದೀವಿ. ಇನ್ನ ಸ್ಕೂಲಲ್ಲಿ ಬರ್ತ್ಡೇ ಅಂತ ಯಾರು ಹೋಗಿರ್ತಾರಲ್ಲ, ಅವ್ರಿಗೆ ಕಲರ್ ಡ್ರೆಸ್ ಹಾಕೊಂಡು ಬರ್ಲಿಕ್ಕೆ ಅದೇನು ಅವಕಾಶ ಇದೆ. ಎಲ್ಲಿ? ಸ್ಕೂಲಲ್ಲಿ ಚಾಕ್ಲೇಟ್ ತಗೊಂಡು ಬರ್ತಾರೆ, ಎಲ್ಲರಿಗೂ ಚಾಕ್ಲೇಟ್ ಹಂಚ್ತಾರೆ. ಆ ದಿನ ಆ ವಿದ್ಯಾರ್ಥಿ ಹೋಮ್ ವರ್ಕ್ ಮಾಡದಿದ್ರು ಅವನಿಗೆ ಬೈವಂಗಿಲ್ಲ. ಆ ದಿವಸ ಅವರಿಗೆಲ್ಲ ಏನು? ಮಾಫ್. ಸರಿ. ಮನೆಯಲ್ಲಿ ಮತ್ತೆ ಸ್ಕೂಲಲ್ಲಿ ಎಲ್ಲ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ಇವತ್ತಿನ ದಿನ ತಂದೆ ಏನ್ ಮಾಡ್ತಿದಾರಂತೆ? ನಿನ್ನ ಬಲಹೀನತೆ ಹೇಳೋದಿಲ್ಲ, ನಿನ್ನ ಕಡಿಮೆತನ ಹೇಳೋದಿಲ್ಲ. ಇವತ್ತು ಸರಿಯಾಗಿ ನಾನು ನಿಮ್ಗೆ ಏನ್ ಮಾಡ್ತೇನೆ?
ಗಾಳಿ ಹಾ ನೋಡಿ, ಶಾಂತರಾಜನೇ ಗಾಳಿ ಆಗ್ತೇನೆ. ಹಂಗಂತ ನಾಳೆ ಸೂಜಿ ತಗೊಂಡ್ ಬರ್ತೇನೆ, ಇವತ್ತು ನಾಳೆದು ಸೇರ್ಬಿಟ್ಟು ನಾಳೆ ಕೊಡ್ತೇನೆ. ಅದು ಇವತ್ತು ಮಾತ್ರ ಏನ್ ಮಾಡೋದು, ಗಾಳಿ ಬಿಟ್ಟರೆ ಇವತ್ತು ಬರ್ತಡೇ ಅಂತ ನೀವು ನಾಟಕ ಮಾಡ್ಕೊಂಡು ಬಂದಿಲ್ಲ ಅಂತ ನಾಳೆನೂ ನೀವು ಮಾಡ್ಕೊಂಡು ಬಂದಿಲ್ಲ ಅಂತಂದ್ರೆ ನಿನ್ನೆದು ಇವತ್ತಿಂದು ಎರಡೂ ಸೇರಿಬಿಟ್ಟು ಏನಾಗ್ತದೆ, ಬಿಗಿದೆ. ಬೀಳ್ತದೆ ಬೆತ್ತದ ಕೋಲಿಂದ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಇವತ್ತಿನ ದಿನ ಮಕ್ಕಳು ಎಲ್ಲದಿಂದ ಏನಾಗ್ಬಿಟ್ಟಿದಾರಂತೆ, ಅಟ್ಯಾಚ್ ಆಗ್ಬಿಟ್ಟು ಬರ್ತ್ಡೇ ಏನ್ ಮಾಡ್ತಿದಾರಂತೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಪ್ಪ ಮತ್ತು ಮಕ್ಕಳು. ಆ ದಿವಸ ಫ್ಯಾಕ್ಟ್ರಿನೂ ಹೋಗ್ಲಿಲ್ವಂತೆ, ಅದು ಮಗ ಮಗ ಹೋಗ್ಲಿಲ್ಲ, ಅಪ್ಪನ ಹೋಗಿಲ್ಲ. ಇಬ್ರು ಮನೇಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದಾರೆ, ಬರ್ತ್ಡೇ ಸೆಲೆಬ್ರೇಟ್. ಅಪ್ಪ ಮಗನ ಬರ್ತಾರೆ, ಮಗ ಅಪ್ಪನ ಬರ್ತಾರೆ, ಏನೇನ್ ಮಾಡ್ತಾರೆ, ಎಂಜಾಯ್ ಮಾಡ್ತಿದ್ದಾರೆ ಅಲ್ವಾ. ಫ್ಯಾಕ್ಟ್ರಿಗೆ ಹೋದ ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು ಎಲ್ಲ ಇರ್ತದಲ್ವಾ. ಅದಕ್ಕಾಗಿ ಇವತ್ತಿನ ದಿನ ಮನೇಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡೋದು, ಅಪ್ಪ ಮಕ್ಕಳು ಎಂಜಾಯ್ ಮಾಡೋದಂತ. ಏನ್ ಮಾಡೋದು, ಎಂಜಾಯ್ ಮಾಡೋದು. ಫ್ಯಾಕ್ಟ್ರಿನ ಹೋಗೋದಿಲ್ಲ ಅಂತಂದ್ರೆ ಎಂಜಾಯ್ ಮಾಡೋದು, ಫ್ರೀಯಾಗಿ ಗಿಫ್ಟ್ ಸಿಗ್ತಾ ಇದೆ ಅಂತ ಏನಾಗ್ತದೆ, ಮಗು ಖುಷಿ ಆಗ್ತದೋ ಆಗಲ್ವೋ, ಆಗ್ತೈತಿ. ಆಗ್ತದೆ ತಾನೆ. ಅದಕ್ಕಾಗಿ ಪ್ರೀತಿಯ ಸಾಗರದಲ್ಲಿ ಏನ್ ಮಾಡ್ಬಿಟ್ಟಿದಾರಂತೆ ಮಕ್ಕಳು, ಮುಳುಗೋಗ್ಬಿಟ್ಟಿದೆ. ಆ ಅಲೆಗಳಲ್ಲಿ ಏನ್ ಮಾಡ್ತಾರೆ, ಚೆನ್ನಾಗಿ ಸ್ವಿಮ್ಮಿಂಗ್ ಆಟ ಆಡ್ತಾ ಇದಾರಂತೆ. बाप को खुशी है कि बाप अकेला नहीं आता है, बच्चों के साथी ही आते हैं. ಬಾಬನೇ ಖುಷಿ ಇದೆ ಅಂತ. ಏನಂತಂದ್ರೆ ಪರಂಧಾಮದಲ್ಲಿ ನಾನೊಬ್ಬನೇ ಬರೋದಿಲ್ಲ, ಈಶ್ವರ್ಯ ಕಾರ್ಯವನ್ನ ಮಾಡ್ಲಿಕ್ಕೆ, ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಏನಾಗ್ತಾರೆ, ತಂದೆ ಮತ್ತು ಮಕ್ಕಳು ಇಬ್ಬರು ಕೂಡ ಏನಾಗ್ತಾರೆ, ಇರ್ತಾರೆ. ಅದಕ್ಕೆ ಬಾಬನಿಗೆ, ಮಕ್ಕಳೇ ಕೆಲವರಲ್ಲಿ ಕೆಲವರು ನೀವು ನನಗೆ ಸಹಯೋಗ ಕೊಡ್ತಿದ್ದೀರಲ್ಲ, ಅದಕ್ಕೆ ನಿಮ್ಗೂ ಕೂಡ ಏನು ಶುಭಾಶಯ. ಮಕ್ಕಳು ಕೂಡ ಜೊತೆಯಲ್ಲಿ ಬರ್ತಾರೆ, ಜೊತೆಯಲ್ಲಿ ಇರ್ತಾರೆ. ಕ್ಯೋಂಕಿ ಬಾಪ್ ಆತೆ ಹಿ ಹೇ ಯಜ್ಞ ರಚನೆ. ಬಾಬಾ ಪರಂಧಾಮದಿಂದ ಯಾಕೆ ಬರ್ತಾರಂತೆ, ಯಾಕೆ ಬರ್ತಾರಂತೆ, ಯಜ್ಞವನ್ನ ರಚನೆ ಮಾಡಕ್ಕೆ. ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞವನ್ನ ರಚನೆ ಮಾಡ್ಲಿಕ್ಕೆ ಬರ್ತಾರೆ. ಓಕೆ, ಈ ಯಜ್ಞದ ಮಾಲೀಕ ಯಾರು, ತಂದೆ. ಶಿವ ಬಾಬಾ ಅಲ್ವಾ. ಮಾಲೀಕ ಇದ್ದ ಮೇಲೆ ಅಲ್ಲಿ ಬ್ರಾಹ್ಮಣರಂತೂ ಇರ್ಬೇಕಲ್ವಾ. ಹೌದು. ಇರ್ಬೇಕು. ಎಷ್ಟು ಜನ ಬ್ರಾಹ್ಮಣರು, ಓಕೆ, ಯಜ್ಞದಲ್ಲಿ ಯಾರ್ಯಾರು ಬೇಕು, ಬ್ರಾಹ್ಮಣರು, ಹಾ, ಮತ್ತೆ ಮನೆಯ ಮಾಲೀಕರು, ಆಮೇಲೆ ಮತ್ತೆ ಮನೆಯಲ್ಲಿ ಇರ್ತಾವ ಮಕ್ಳು ಇರ್ತಾವ, ಮಕ್ಳು ಭಕ್ತರು. ಭಕ್ತರು. ಇದು ಮನೆಗೋಸ್ಕರ ಮಾಡ್ತಾ ಇರೋದು ಅಲ್ಲ, ಇದು ಊರಿಗೋಸ್ಕರ ಮಾಡ್ತಾ ಇರೋದು, ವಿಶ್ವಗೋಸ್ಕರ ಮಾಡ್ತಿರೋದಲ್ವಾ. ಹ್ಮ್ ಯಾವ್ದೋ ಒಂದು ವ್ಯಕ್ತಿಯ ಮನೆಗೋಸ್ಕರ ಮಾಡ್ತಾ ಇರೋದಲ್ಲ ಇದು. ಇದು ಸಾರ್ವಜನಿಕ. ಇದೇನು ಸಾರ್ವಜನಿಕ. ಸರ್ವರದದು, ಯಾರ್ದೇ ವೈಯಕ್ತಿಕ ಅಲ್ಲ ಇದು. ವೈಯಕ್ತಿಕ ಯಜ್ಞನೋ ಸಾರ್ವಜನಿಕ ಯಜ್ಞನೋ. ಸಾರ್ವಜನಿಕ. ಊರಲ್ಲಿ ಮಳೆ ಬರ್ಲಿ, ಬರಗಾಲ ಐತೆ ಹೊರಟೋಗ್ಲಿ ಅಂತ ಸಾರ್ವಜನಿಕ ಏನ್ ಮಾಡ್ತಾರೆ, ಯಜ್ಞವನ್ನ ಮಾಡ್ತಾರಲ್ವಾ. ಹೌದು, ಹಾಗೆ ಇದು ಸಾರ್ವಜನಿಕ ಯಜ್ಞನೋ ವೈಯಕ್ತಿಕ ಯಜ್ಞನೋ. ಸಾರ್ವಜನಿಕ. ನಿಮ್ಮನೆಗೆ ಭಗವಂತನನ್ನ ಕರೆದುಕೊಂಡು ವೈಯಕ್ತಿಕ ವಿಷಯಕ್ಕೆ ನೀವು ಯಜ್ಞವನ್ನ ಮಾಡಿದ್ರೆ ಅದೇನಾಗ್ತದೆ, ವೈಯಕ್ತಿಕ ಯಜ್ಞ. ಸರ್ವರಿಗೋಸ್ಕರ ಮಾಡಿದ್ರೆ ಏನಾಗ್ತದೆ, ಸರ್ವರ್. ಸಾರ್ವಜನಿಕ. ಓಕೆ, ಆ ಸಾರ್ವಜನಿಕ ಯಜ್ಞದಲ್ಲಿ ಯಾರ್ಯಾರು ಇರ್ತಾರೆ, ಬ್ರಾಹ್ಮಣ, ಆ ಮಂಡ್ರು, ಮಾಲೀಕರು. ಹಾ, ಒಂದು ಮಾಲೀಕರು, ಬ್ರಾಹ್ಮಣರು, ಮತ್ತು ಯಜ್ಞವನ್ನ ನೋಡ್ಲಿಕ್ಕೆ ಬಂದಂತವ್ರು ಅಲ್ವಾ, ಭಕ್ತರು. ಭಕ್ತರು. ಭಕ್ತರಿಗೆ ಅಲ್ಲಿ ಯಜ್ಞ ಮಾಡುವಂತ ಸ್ಥಳದಲ್ಲಿ ಬ್ರಾಹ್ಮಣರು ಮತ್ತು ಮಾಲೀಕ ಯಜ್ಞ ಮುಗಿಸುವವರೆಗೂ ಕೂಡ ಭಕ್ತರಿಗೆ ಅಲ್ಲಿ ಪ್ರವೇಶ ಇಲ್ಲ. ಇಲ್ಲ. ಭಕ್ತರಿಗೆ ಪ್ರವೇಶ ಯಾವಾಗ, ಎಲ್ಲ ಆದ್ನಾಕ. ಆ ಎಲ್ಲ ಆದ್ನಾಕ. ಪೂರ್ಣ ಆಹುತಿ ಮುಗಿಬೇಕು. ಪೂರ್ಣ ಆಹುತಿ ಅಂತ ಹೇಳ್ತಾರೆ ಯಜ್ಞದಲ್ಲಿ. ಓಕೆ, ಎಲ್ಲಾ ತುಪ್ಪ, ತೆಂಗಿನಕಾಯಿ ಎಲ್ಲವನ್ನ ಹಾಕಿ ಆದ ಮೇಲೆ ಬ್ರಾಹ್ಮಣರು ತಮ್ಮ ಕೆಲಸ ಮುಗಿದ ಮೇಲೆ ಆಮೇಲೆ ಭಕ್ತರಿಗೆ ಅಲ್ಲಿ ಬರ್ಲಿಕ್ಕೆ ಏನಿದೆ ಅವಕಾಶ ಇದೆ. ಅವಾಗ ಅವ್ರು ಏನೇನ್ ತಂದಿರ್ತಾರೋ ಅದನ್ನೆಲ್ಲ ಹಾಕಿ ಒಂದು ರೌಂಡ್ ಹೊಡೆದು ಬಿಟ್ಟು ವಿಭೂತಿ ಹಚ್ಕೊಂಡು ಏನ್ ಮಾಡ್ತಾರೆ, ಅವರು ಮುಂದೆ ಹೋಗಿ ಪ್ರಸಾದ ತಕೊಂಡು ಏನ್ ಮಾಡ್ತಾರೆ, ಅಥವಾ ಊಟ ಇದ್ದು ಊಟ ಮಾಡ್ಕೊಂಡು ಏನ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಹೋಗ್ತಾರೆ. ಇಲ್ಲಿ ಮಾಲೀಕರು ಯಾರು, ಶಿವ ಬಾಬಾ. ಯಜ್ಞ ಯಾರು ನಡೆಸ್ತಾ ಇದ್ದಾರೆ,
ಮಕ್ಕಳ ಯಜ್ಞ ಯಾರು ನಡೆಸ್ತಾ ಇದಾರೆ ಅಲ್ಲಿ? ಶಿವಬಾಬಾನೇ ಶಿವಬಾಬಾ ಶಿವಬಾಬಾ. ಮಾಲೀಕ. ಆದ್ರೆ ಮಾಲೀಕ. ಮಂತ್ರ, ವೇದ, ಘೋಷ ಎಲ್ಲ ಮಾಡ್ತಿರೋದು ಯಾರು? ಬ್ರಾಹ್ಮಣರು ಬ್ರಾಹ್ಮಣರು. ಈಗ ಪ್ರಶ್ನೆ ಬಾಬಂದು, ಮಕ್ಕಳೇ, ಯಜ್ಞವಾದಾಗ ಯಜ್ಞದಿಂದ ಲಾಭ ಯಾರಿಗೆ? ಮಾಲೀಕರಿಗೆ. ಇಲ್ಲ ಮಾಲೀಕರಿಗೆ ಲಾಭನೋ ಮಾಲೀಕರು ದುಡ್ಡು ಕೊಡ್ತಾರೋ? ಕೊಡ್ತಾರೆ. ದುಡ್ಡು ಕೊಡ್ತಾರ ಅಂದ್ಮೇಲೆ ಅವ್ರಿಗೆ ಲಾಭ ಇಲ್ಲ ತಾನೆ? ಲಾಭ ಯಾರಿಗೆ? ಬ್ರಾಹ್ಮಣರಿಗೆ. ಭಕ್ತರಿಗೆ. ಭಕ್ತರಿಗೆ ಭಕ್ತರಿಗೆ ಹ್ಮ್. ಭಕ್ತರಿಗೆ ಯಜ್ಞದಿಂದ ಲಾಭ ಇದೆಯಲ್ವೋ? ಇದೆ. ಏನು? ಪ್ರಸಾದ. ಭಾಗವಹಿಸಿರ್ತಾರಲ್ಲ ಹ್ಮ್ ಭಾಗವಹಿಸಿರ್ತಾರಲ್ಲ ಅವ್ರಿಗೂ ಶಾಂತಿ ಸುಖ ಸಿಗ್ಲಿ ಅಂತನ ಯಜ್ಞ ಅದು ಮಾಡೋದು. ಬೇರೆ. ಸ್ಥೂಲ ರೂಪದಲ್ಲಿ ಹೇಳಿ. ಸ್ಥೂಲ ರೂಪದಲ್ಲಿ ಆ ದಿನದಲ್ಲಿ ಭಕ್ತರಿಗೆ ಲಾಭ ಇದೆಯಲ್ವೋ? ಇಲ್ಲ. ಇದೆ. ಭಕ್ತರು ಅಲ್ಲಿ ತೆಂಗಿನಕಾಯಿ ತಗೊಂಡ್ ಬರ್ಬೇಕು, ಹ್ಮ್. ಹುಂಡಿಗೆ ದುಡ್ಡು ಹಾಕ್ಬೇಕು. ಬ್ರಾಹ್ಮಣರಿಗೆ ಲಾಭ. ಲಾಭ ಇರೋದು ಯಾರಿಗೆ? ಮಾಲೀಕನಿಗೂ ಇಲ್ಲ, ಭಕ್ತರಿಗೂ ಇಲ್ಲ. ಲಾಭ ಇರೋದು ಯಾರಿಗೆ? ಬ್ರಾಹ್ಮಣರಿಗೆ. ದಕ್ಷಿಣ ಸಿಗೋದು ಯಾರಿಗೆ? ಬ್ರಾಹ್ಮಣರಿಗೆ. ದುಡ್ಡು ತಗೊಂಡ್ ಹೋಗೋರು ಯಾರು? ಬ್ರಾಹ್ಮಣರು. ಲಾಭ ಮಾಡ್ಕೊಂಡು ಹೋಗೋರು ಯಾರು? ಬ್ರಾಹ್ಮಣ. ಹಾಗಿದ್ರೆ ನೀವ್ ಯಾರು? ಬ್ರಾಹ್ಮಣರು. ಹಾಗಿದ್ರೆ ಅಲ್ಲಿ ಬಂದಿರುವಂತ ಎಲ್ಲಾ ಬ್ರಾಹ್ಮಣರು ಕೂಡ ಒಂದೇ ರೀತಿ ದಕ್ಷಿಣೆ ತಗೊಂಡು ಹೋಗ್ತಾರಾ? ಇಲ್ಲ. ಇಲ್ಲ ಇಲ್ಲ. ನಂಬರ್ ವಾರ್ ಪುರುಷಾರ್ಥ ಪುರುಷಾರ್ಥನ. ಅನುಸಾರ. ಈ ಯಜ್ಞದಲ್ಲಿ ಎಷ್ಟು ಜನ ಬ್ರಾಹ್ಮಣರಿದ್ದಾರೆ? 33 ಕೋಟಿ. 33 ಕೋಟಿ ಬ್ರಾಹ್ಮಣರಿದ್ದಾರೆ. ಭಕ್ತರು ಎಷ್ಟಿದ್ದಾರೆ? 850 ಕೋಟಿಯಲ್ಲಿ 33 ತೆಗಿರಿ, ಉಳಿದವರೆಲ್ಲ ಯಾರು? ಭಕ್ತರು. ಭಕ್ತರು. ಮಾಲೀಕ ಎಷ್ಟು ಜನ? ಒಬ್ಬರೇ. ಹಾಗಿದ್ರೆ ಬಾಬನ ಪ್ರಶ್ನೆ, ನೀವು ಯಾವ ಯಜ್ಞಕ್ಕೆ, ಆ ಯಜ್ಞದಲ್ಲಿ ನಿಮ್ಮ ಪಾತ್ರ ಏನು ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಹೇಳ್ತಾರೆ. ಹೇಳ್ತಾ ಇದ್ದಾರೆ. ಅಂದ್ರೆ ಯಜ್ಞದಲ್ಲಿ ಏನೇನ್ ಪಾತ್ರ ಇರ್ತದೆ? ಏನೇನ್ ಇರ್ತದೆ? ಮೇನ್ ಬ್ರಾಹ್ಮಣರು ಇರ್ತಾರೆ, ಮತ್ತೆ ಹೆಲ್ಪ್ ಮಾಡೋ ಬ್ರಾಹ್ಮಣರು ಇರ್ತಾರೆ. ಯಜ್ಞ ಆರಂಭ ಆಗೋದು ಎಲ್ಲಿಂದ? ದೊಡ್ಡ ದೊಡ್ಡ ಯಜ್ಞ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ? ಒಂದ್ ದೊಡ್ಡದು ಓಪನ್ ಏರಿಯಾ ಇದ್ರೆ ಅದನ್ನ ಮೊದಲು ಕ್ಲೀನ್ ಮಾಡ್ಬೇಕಾಗ್ತದೆ. ಏನ್ ಮಾಡ್ಬೇಕು? ಸ್ವಚ್ಛ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಸೆಗಣಿ ಹಾಕ್ಬಿಟ್ಟು ಸಾರಿಸ್ಬೇಕು. ಸರಿನಾ? ಅದಾದ್ಮೇಲೆ ಅಲ್ಲಿ ಬ್ರಾಹ್ಮಣರು ಬರ್ತಾರೆ. ಬ್ರಾಹ್ಮಣರು ಬಂದು ಏನ್ ಮಾಡ್ಬೇಕಲ್ಲಿ? ಎಲ್ಲ ತಯಾರಿ ಮಾಡಿ ಒಂದ್ಸಲ ಕಸ ಗುಡ್ಸ್ಕೊಳ್ ಮಾಡ್ಬೇಕು. ಒಂದ್ಸಲ ಕಸ ಗುಡ್ಸ್ಕೊಳ್ಬೇಕಾಗ್ತದೆ ಅಲ್ವಾ? ಯಜ್ಞ ಕುಂಡಗಳನ್ನಿಟ್ಟು ಅಲ್ಲಿ ಮರಳನ್ನ ಹಾಕಿ, ಇಟ್ಟಿಗೆಯನ್ನ ಹಾಕಿ, ರಂಗೋಲಿಯನ್ನೆಲ್ಲ ಏನ್ ಮಾಡ್ಬೇಕಾಗ್ತದೆ? ಹಾಕ್ಬೇಕು. ಅಲ್ಲಿ ಇಟ್ಟಿಗೆ ತರೋ ಬ್ರಾಹ್ಮಣರು ಬೇರೆ, ಮರಳು ತರುವಂತ ಬ್ರಾಹ್ಮಣರು ಬೇರೆ. ಅವ್ರು ಯಾಕೆ ಇಟ್ಟಿಗೆ ಮರಳು ತರ್ತಾ ಇರ್ತಾರೆ? ಜೋಡ್ಸೋದು. ಯಾಕಂದ್ರೆ ಅವ್ರು ಹೊಸಬ್ರು, ಅವರಿಗೆ ಮಂತ್ರ ಬರೋದಿಲ್ಲ. ಈಗ ಮಾತ್ರ ಬಂದಿದ್ದಾರೆ, ಅವ್ರಿಗೆ ವಿಧಿ ವಿಧಾನ ಗೊತ್ತಿಲ್ಲ, ರಂಗೋಲಿ ಹಾಕ್ಲಿಕ್ಕೆ ಬರೋದಿಲ್ಲ. ರಂಗೋಲಿ ಹಾಕಿದ್ರೆ ಏನಾಗ್ತದೆ? ಅವರು ಇಂಡಿಯಾ, ಶ್ರೀಲಂಕಾ, ಆಸ್ಟ್ರೇಲಿಯಾ ಎಲ್ಲ ಮ್ಯಾಪ್ ಬಂದ್ಬಿಡ್ತದೆ. ಅನುಭವ ಇಲ್ಲ. ಅದಕ್ಕಾಗಿ ಅವ್ರೇನ್ ಮಾಡ್ಬೇಕಾಗ್ತದೆ? ಇಟ್ಟಿಗೆ ತರೋದು, ಮರಳು ತರೋದು. ಹೌದಾ? ಸರಿ. ಆ ನಂತರದಲ್ಲಿ ಯಾರು ಬರ್ತಾರೆ? ಸೀನಿಯರ್ ಇರ್ತಾರಲ್ಲ ಬ್ರಾಹ್ಮಣ. ಆ ನಂತರದಲ್ಲಿ ಅಲ್ಲಿ ರಂಗವಲ್ಲಿ ಹಾಕುವಂತ ಬ್ರಾಹ್ಮಣ ಬರ್ತಾರೆ. ನೆಕ್ಸ್ಟ್. ಹೌದಾ? ಅವ್ರು ಇವ್ರಿಗಿಂತ ಸ್ವಲ್ಪ ಏನ್ ಮಾಡಿರ್ತಾರೆ? ನೆಕ್ಸ್ಟ್ ಲೆವೆಲ್. ಸರಿ. ಆ ನಂತರದಲ್ಲಿ ಯಾರು ಬರ್ತಾರೆ? ಮುಖ್ಯಸ್ಥರು. ಎಲ್ಲಾ ರೆಡಿಯಾಗಿ ಅಲ್ಲಿ ಏನ್ ಹೇಳ್ತಾರೆ? ಸಮಿಧ ಅಂತ ಹೇಳ್ತಾರೆ, ತುಪ್ಪ ಅಂತ ಹೇಳ್ತಾರೆ, ತೆಂಗಿನಕಾಯಿ, ಕಟ್ಟಿಗೆ ಎಲ್ಲ ರೆಡಿ ಆಯ್ತು ಅಂತಂದಾಗ ಯಾರು ಬರ್ತಾರಲ್ಲಿ? ಮುಖ್ಯವಾದ ಬ್ರಾಹ್ಮಣ ಮತ್ತು ಮಾಲೀಕ ಬಂದ್ಬಿಟ್ಟು ಆ ಮುಖ್ಯವಾದ ಬ್ರಾಹ್ಮಣ ಸಂಕಲ್ಪವನ್ನ ಮಾಡ್ತಾರೆ. ಯಾವ್ದಕ್ಕೋಸ್ಕರ ಈ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅಲ್ವಾ? ಅಲ್ಲಿ ಕೂತ್ಕೊಂಡ್ಬಿಟ್ಟು ಡೈರೆಕ್ಷನ್ ಅನ್ನ ಕೊಡ್ತಾರೆ. ಯಾರು? ಮುಖ್ಯವಾದಂತ ಬ್ರಾಹ್ಮಣ. ಆ ಡೈರೆಕ್ಷನ್ ಪ್ರಕಾರ ಉಳಿದ ಎಲ್ಲ ಬ್ರಾಹ್ಮಣರು ಏನ್ ಮಾಡ್ತಾ ಇರ್ತಾರೆ? ಸ್ವಾಹ 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 ಏನ್ ಮಾಡ್ತಿರ್ತಾರೆ?
ಸ್ವಾಹ. ಉಳ್ಳದಲ್ಲಿ ಕೆಲವ್ರ ಕೈಯಲ್ಲಿ ಎಳ್ಳಿರ್ತದೆ, ಕೆಲವ್ರ ಕೈಯಲ್ಲಿ ಎಣ್ಣೆ. ತುಪ್ಪ ಇರ್ತದೆ, ಎಣ್ಣೆ ಇರ್ತದೆ, ಕಟ್ಟಿಗೆ ಇರ್ತದೆ, ಸಮಿಧಗಳು ಇರ್ತಾವೆ. ಅದನ್ನ ಏನ್ ಮಾಡ್ತಾರೆ? ಸ್ವಾಹ ಮಂತ್ರ ಹೇಳುದು, ಸ್ವಾಹ ಸ್ವಾಹ ಸ್ವಾಹ. ಏನ್ ಮಾಡೋದು? ಸ್ವಾಹ ಸ್ವಾಹ. ಹಾ. ಈಗ ಬಾಬಾ ಕೇಳ್ತಾ ಇರೋದು, ನೀವ್ ಯಾವ ಬ್ರಾಹ್ಮಣರು? ಇನ್ನೂ ಯಜ್ಞದಲ್ಲಿ ಇಷ್ಟು ವರ್ಷದಲ್ಲಿ ಬರೀ ಮರಳು ತಂದು ಹಾಕೋದಲ್ಲೇ ಇದ್ದೀರಾ, ಇಟ್ಟಿಗೆಯಿಂದ ಮಾಡೋದಲ್ಲಿ ಇದ್ದೀರಾ, ಅಥವಾ ರಂಗೋಲಿ ಹಾಕೋದನ್ನ ಕಲ್ತಿದ್ದೀರಾ, ಅಥವಾ ಸ್ವಲ್ಪ ಮಂತ್ರ ಗಿಂತ್ರಗಳೇನೋ ಬರ್ತಾ ಇದ್ದಾವ, ಅಥವಾ ಮುಖ್ಯ ಬ್ರಾಹ್ಮಣರಾಗಿದ್ದೀರಾ? ಯಾವ ಬ್ರಾಹ್ಮಣರು ಅಂತ ಕೇಳ್ತಿದಾರೆ ಬಾಬಾ. ಬಾಬಾ ಯಾವ ಬ್ರಾಹ್ಮಣರನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರಂತೆ? ಮುಖ್ಯ ಬ್ರಾಹ್ಮಣ. ಯಾರಿಗೆ ದಕ್ಷಿಣ ಯಾರಿಗೆ ಹೆಚ್ಚಿಗೆ ಸಿಗ್ತದೆ? ಮುಖ್ಯ ಆ ಮುಖ್ಯ ಬ್ರಾಹ್ಮಣರಿಗೆ. ಬ್ರಾಹ್ಮಣರಿಗೆ ಕಾಂಟ್ರಾಕ್ಟ್ ತಗೊಂಡಿದ್ಯಾರು? ಮುಖ್ಯ ಮೇನ್ ಬ್ರಾಹ್ಮಣ, ಬ್ರಹ್ಮ ಬಾಬಾ ಅಲ್ವಾ? ಅಲ್ಲಿರುವಂತ ತೆಂಗಿನಕಾಯಿ, ಅಕ್ಕಿ, ಅಡಿಕೆ ಎಲೆ, ಆಮೇಲೆ ಏನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಯಾರಿಗೆ ಸಿಗ್ತದೆ? ಮುಖ್ಯ ಬ್ರಾಹ್ಮಣರು. ಬ್ರಾಹ್ಮಣ. ದಕ್ಷಿಣ ಹೆಚ್ಚಿಗೆ ಯಾರಿಗೆ ಸಿಗ್ತದೆ? ಮುಖ್ಯ ಬ್ರಾಹ್ಮಣರಿಗೆ ಹಾಗೆ ನೀವ್ ಯಾವ ಬ್ರಾಹ್ಮಣರು? ನೀವ್ ಯಾವ ಬ್ರಾಹ್ಮಣರು? ಮರಳತರ ಬ್ರಾಹ್ಮಣರು. ಯೋಗೇಶನ್ನ ಎಲ್ಲಾದ್ರೂ ಪ್ರೋಗ್ರಾಮಿಗೆ ಹೋದ್ರೆ ಅವರಿಗೆ ಗಿಫ್ಟೂ ಸಿಗ್ತದೆ, ಟೋಲಿನೂ ಸಿಗ್ತದೆ, ಕವರೂ ಸಿಗ್ತದೆ, ಎಲ್ಲಾನು ಸಿಗ್ತದೆ. ನಾವು ಬರೀ ಕೊಡೋದು ಅಷ್ಟೇ ಕೆಲಸ. ನಾವು ಹೋಗ್ಬೇಕಾದ್ರೆ ಹಣ್ಣು ತಗೊಂಡು ಹೋಗ್ಬೇಕು, ಅಲ್ಲಿ ಹೋಗ್ಬಿಟ್ಟು ಪಾತೆನೂ ತೊಳಿರಿ ಅಂತ ಹೇಳ್ತಾರೆ, ಕಸನೂ ಗುಡ್ಸಿ ಅಂತ ಹೇಳಿ ಎಲ್ಲ ನಾವೇನ್ ಮಾಡೋದು? ಮಾಡ್ಬೇಕು. ಎಲ್ಲ ನಾವ್ ಮಾಡೋದು, ಮತ್ತೆ ಲಾಭ ಮಾತ್ರ ಯೋಗೇಶ್ವರ ಮೇನ್ ಬ್ರಾಹ್ಮಣ ತಗೊಂಡೋಗ್ಬಿಡೋದು. ಪರಿಶ್ರಮ ಇಲ್ಲ ಯಾರ್ದು? ಯೋಗೇಶ್ನದು. ಪರಿಶ್ರಮ ಇಲ್ಲ ನಮ್ದು. ಇಲ್ಲಣ್ಣವ್ರೆ, ಎಲ್ಲ ಸಾಧನೆ ಮಾಡ ಮಾಡಿರೋದು. ಅಲ್ವಾ? ಸಾಧನೆ ಮಾಡಿರೋದಕ್ಕೆ ಅಲ್ವಾ ಸಿಗೋದು. ನಾವು ಸಾಧನೆ ಮಾಡಿಲ್ಲ, ಸಿಗಲ್ಲ. ಅಂದ್ರೆ ಅವರೂ ಕೂಡ ಮೊದಲು ಮರಳು ಹೊತ್ತಿದಾರಲ್ವಾ, ಅದೇ ಅವರು ಇಟ್ಟಿಗೆ ಮಾಡಿದಾರಲ್ವಾ, ಆಮೇಲೆ ಮುಂದೆ ಹೋಗ್ತಾ 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 ಏನ್ ಮಾಡಿದ್ರೆ ಆ ಪೋಸ್ಟಿಗೆ ಬಂದಿದ್ದಾರೆ. ಸೀದಾ ಹೋಗ್ಬಿಟ್ಟು ಅವ್ರದ್ದು ಕೊಡಿಸೋದಿಲ್ವಲ್ಲ ಯಾರನ್ನು ಕೂಡ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನನ್ನ ಎಲ್ಲಾ ಮಕ್ಕಳು ಕೂಡ ಏನಾಗ್ಬೇಕಂತ ಇವಾಗ ಸರ್ವಶಕ್ತಿವಾನ್ ಮುಖ್ಯ ಬ್ರಾಹ್ಮಣರ ಪಾತ್ರದಲ್ಲಿ ಏನ್ ಮಾಡ್ಬೇಕಾಗ್ತದೆ? ಪಾತ್ರ. ಬರ್ಬೇಕು. ಯಾಕೆಂತಂದ್ರೆ ಮುಂದಿನವರು ಬರ್ಬೇಕಲ್ಲ, 33 ಕೋಟಿ ಉಳಿದವ್ರು ಬರ್ತಾರಲ್ಲ, ಹೌದು. ನೀವು ಮುಂದಕ್ಕೆ ಹೋದಾಗ ಅವ್ರ ಹಿಂದೆ ಬರ್ತಾರ ಅಲ್ವಾ. ನೀವಲ್ಲೇ ಇದ್ರೆ ಅವ್ರೇನ್ ಮಾಡ್ತಾರೆ? ನಿಮ್ಗಿಂತ ಮುಂದೆ ಹೋಗ್ತಾ ಇರ್ತಾರೆ. ನೀವೇನ್ ಮಾಡ್ತಾ ಇರ್ತೀರಿ? ಹಿಂದುಳೋದು ಬಿಡ್ತೇವೆ. ಅಲ್ಲೇ ನೋಡ್ಕೊಂಡಿರ್ತೀರಾ. ಹೌದು. ಅದಕ್ಕಾಗಿ ಹೊಸ ಜನ್ಮ ಬಾಬಾ ಯಜ್ಞವನ್ನೇನ್ ಮಾಡಿದ್ದಾರೆ? ರಚನೆ ಮಾಡಿದ್ದಾರೆ. ಆದರೆ ಪ್ರತಿ ದಿನದ ಈ ಯಜ್ಞದಲ್ಲಿ ನಿಮ್ಮ ಪಾತ್ರ ಏನು ಅಂತ ಬಾಬಾ ನಿಮ್ಗೆ ಏನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಬ್ರಾಹ್ಮಣರಂತೂ ಹೌದು, ಮುಖ್ಯ ಬ್ರಾಹ್ಮಣರು ಅಥವಾ ಇನ್ನೂ ಸ್ವಾಹ ಮಾಡುವಂತ ಬ್ರಾಹ್ಮಣರು, ಅಥವಾ ರಂಗೋಲಿ ಹಾಕುವಂತ ಬ್ರಾಹ್ಮಣರು, ಅಥವಾ ಇನ್ನು ಕೆಲವರು ಅವ್ರ ಗ್ರೂಪ್ ಅಲ್ಲಿ ಏನಾಗ್ತದೆ ಗೊತ್ತಾ? ಬ್ರಾಹ್ಮಣರ ಗ್ರೂಪ್ ನಲ್ಲಿ ಅಡಿಗೆ ಮಾಡೋರು ಇರ್ತಾರೆ. ಯಾರಿರ್ತಾರೆ? ಅಡ್ಗೆ ಮಾಡೋರು. ಅವರು ಯಜ್ಞದಲ್ಲಿ ಇರೋದಿಲ್ಲ. ಅವ್ರೆಲ್ಲಿ ಇರ್ತಾರೆ? ಅಡ್ಗೆ ಅಡಿಗೆ ಮಾಡೋದು ಮತ್ತೆ ಅವರಿಗೆ ಬಡಿಸೋರು ಬೇರೆ, ಅಡಿಗೆ ಮಾಡೋರು ಬೇರೆ. ಇನ್ನೊಂದು ಗೊತ್ತಿರ್ಲಿ, ಅವರಲ್ಲಿ ಇನ್ನೊಬ್ರು ಕೂಡ ಇರ್ತಾರೆ ಆ ಗ್ರೂಪ್ ಅಲ್ಲಿ. ಯಾರು ಹೇಳಿ? ಆ ಬ್ರಾಹ್ಮಣ ಗ್ರೂಪ್ ನಲ್ಲಿ ಇನ್ನೊಬ್ರು ಇರ್ತಾರೆ. ಯಾರು ಗೊತ್ತಾ? ಎಲೆ ಕೊಡೋರು. ಊಟ ಆದ್ಮೇಲೆ ಎಲೆ ತೆಗಿಯೋರು, ಬೇರೆಯವ್ರು ತೆಗಿವಂಗಿಲ್ಲ. ಯಾರು ತೆಗಿಬೇಕು? ಅವರೇ ಬ್ರಾಹ್ಮಣ. ಬ್ರಾಹ್ಮಣರಲ್ಲೇ ಒಬ್ರು ತೆಗಿಬೇಕಾಗ್ತದೆ. ನೀವು ಅವರಲ್ಲ ತಾನೆ ಅಲ್ವಾ? ಎಲೆ ತೆಗಿಯೋರು ಅಂತಂದ್ರೆ ಯಾರು? ಆಳುಗಳು. ಆಳು. ಅಂದ್ರೆ ನೀವು ಬಾಬನ ಮನೇಲಿ ಪಾತ್ರೆ ತೊಳಿತೀರಿ, ಅಥವಾ ಯೋಗೇಶ್ ಅಣ್ಣವ್ರೆ ನೀವು ತಟ್ಟೆ ತೊಳಿದು ಬೇಡ ನಾವು ತೊಳಿತೀವಿ ಅಂತ ಬಿಡ ಕೈಯಲ್ಲಿ ತಗೊಳ್ತೀರಲ್ಲ, ಅವಾಗ ನೀವೇನಾಗ್ತೀರಿ? ಆಳುಗಳಾಗ್ತೇವೆ. ಅಲ್ವಾ? ನೀವ್ ಯಾವ ಬ್ರಾಹ್ಮಣ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಸರಿನಾ? ಅಲ್ಲಿಂದ ಏನ್ ಮಾಡ್ಬೇಕು ನಾವು? ಮುಂದಕ್ಕೆ ಹೋಗ್ಬೇಕಾಗ್ತದೆ. ಸರಿನಾ? ಮುಂದೆ ಹೋಗಿ ಹೋಗಿ ಮೇನ್ ಲೆವೆಲ್ಗೆ ನಾವೇನ್ ಮಾಡ್ಬೇಕಾಗ್ತದೆ? ಬಂದು ತಲುಪಬೇಕಾಗ್ತದೆ ಅಲ್ವಾ? ಹಾಗೆ ಯಜ್ಞದಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿದ್ದಾವೆ.
ಕೆಲವೊಬ್ರು ಯಾರು ಅಡಿಗೆಯನ್ನ ಮಾಡ್ತಾರಲ್ವಾ, ಅವ್ರಿಗೆ ಯೋಗಕ್ಕೆ ಬಂದು ಕೂತ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ, ಚೆನ್ನಾಗಿ ನಿದ್ರೆ ಬಂದ್ಬಿಡ್ತದೆ. ಅಡಿಗೆಯನ್ನ ಮಾತ್ರ ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಪಾತ್ರೆ ತೊಳೆದು ಚೆನ್ನಾಗಿ ಮಾಡ್ತಾರೆ, ಕರ್ಮಣ ಸೇವೆಯನ್ನ ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದ್ರ ನಾವೇನಾಗ್ಬೇಕು, ಯೋಗದಲ್ಲಿ ಇರ್ಬೇಕು. ಯೋಗದಲ್ಲಿ ಆಲ್ ರೌಂಡರ್ ಸೇವಾಧಾರಿ, ಎಲ್ಲ ಸೇವೆಗೂ ಕೂಡ ಏನಾಗಿರ್ಬೇಕು, ರೆಡಿ ರೆಡಿ ಇರಬೇಕಾಗ್ತದೆ. ಯಾವ ಸಮಯದಲ್ಲಿ ಯಾವ ರೀತಿ ಸೇವೆ ಹೇಳಿದ್ರು ಕೂಡ ಅದಕ್ಕೆ ನಾವೇನಾಗಿರ್ಬೇಕಾಗ್ತದೆ, ರೆಡಿ ರೆಡಿ ಇರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಬಂದಿರೋದೇನೆ ಯಜ್ಞವನ್ನು ರಚನೆ ಮಾಡ್ಲಿಕ್ಕೆ. ಯಜ್ಞ ಮೇ ಕೌನ್ ಹೋತೆ ಹೇ, ಅವಾಗ ಹೇಳ್ತಾರೆ ಮಕ್ಳೆ, ಯಜ್ಞ ರಚನೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಯಜ್ಞದಲ್ಲಿ ಯಾರಿರ್ತಾರಂತೆ, ब्राह्मण। इसलिए बाप अकेले नहीं आते लेकिन बच्चों के साथ आए। ಬಾಬಾ ಒಬ್ಬರೇ ಬಂದಿಲ್ವಂತೆ, ಯಾರ ಜೊತೆ ಬಂದಿದ್ದಾರಂತೆ, ಬಾಬಾ ಜೊತೆಗೆ ಬಂದಿದ್ದಾರೆ ಮಕ್ಕಳ ಜೊತೆಗೆ ಬಂದಿದ್ದಾರೆ, ವಿಶ್ವವನ್ನ ಪರಿವರ್ತನೆ ಮಾಡೋದಕ್ಕೆ. ಮಾಡಲಿಕ್ಕೆ. ಅದಕ್ಕೆ ಬೇಕಾಗಿರುವಂತ ಎಲ್ಲ ರೀತಿ ಮಂತ್ರ, ತಂತ್ರ, ವಿಧಿ ವಿಧಾನ, ಎಲ್ಲ ಸಾಮಗ್ರಿಗಳನ್ನ ಯಾರು ಕೊಡ್ತಿದಾರಂತೆ, ಬಾಬಾ ಕೊಡ್ತಾ ಇದ್ದಾರೆ. ಆ ಮೂಲಕ ವಿಶ್ವದ ಪರಿವರ್ತನೆ ಹೇಳುವಂಥದ್ದು ಆಗ್ತಾ ಇದೆ. ಕ್ಯೂಂಕಿ ಯಹ ಜಯಂತಿ ಸಬ್ ಜಯಂತಿ ಸೆ ವಂಡರ್ಫುಲ್ ಹೈ. ಈ ಜಯಂತಿ ಏನಂತೆ, ವಂಡರ್ಫುಲ್. ಯಾಕೋ, ಎಲ್ಲ ತಂದೆನೆ ಕೊಡ್ತಾರೆ. ಯಾಕೆ ಅಂತಂದ್ರೆ ಪೂರ್ತಿ ಕಲ್ಪದಲ್ಲಿ ತಂದೆ ಮತ್ತು ಮಕ್ಕಳ ಜಯಂತಿ ಯಾವುದು ಇದೇನೆ, ಬೇರೆ ಎಲ್ಲೂ ಕೂಡ ತಂದೆ ಮಕ್ಕಳ ಜಯಂತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. इसलिए इस जयंती को कहा ही जाता है हीरे तुल्य जयंती. ಅದಕ್ಕೆ ಈ ಜಯಂತಿಗೆ ಏನ್ ಹೇಳ್ತಾರೆ, ವಜ್ರ ಸಮಾನ ವಜ್ರ ಸಮಾನ ಜಯಂತಿ ಅಂತ. ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ ಇವಾಗ ಈ ನಾಟಕದ ಅಂತಿಮ ಸಮಯ ಬಂದಿದೆ, ಯಜ್ಞ ರಚನೆ ಆಗಿದೆ, ಯಜ್ಞದಲ್ಲಿ ಪೂರ್ತಿ ಪ್ರಪಂಚನ ಏನಾಗ್ಬೇಕಾಗಿದೆ, ಸ್ವಾಹ ಆಗ್ಬೇಕಾಗಿದೆ. ಇಲ್ಲಿವರೆಗೆ ಬಾಬಾ ಏನ್ ಮಾಡಿದ್ರಂತೆ, ಬ್ರಾಹ್ಮಣರನ್ನ ರೆಡಿ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ರಾಮಣ್ಣನ ರೆಡಿ ಮಾಡಿದ್ದಾರೆ. ಈಗ ಆಕ್ಚುಲ್ ಯಜ್ಞ ಸ್ಟಾರ್ಟ್. ಓಕೆ, ಯಜ್ಞ ಯಾವಾಗ ಸ್ಟಾರ್ಟ್ ಆಗತ್ತೆ, ವೇದಘೋಷಗಳು ಬರ್ತಾವೆ, ಆ ಯಜ್ಞದ ಆ ಒಂದು ಹೊಗೆ, ಆ ಜ್ವಾಲೆ ಎಲ್ಲ ಕಡೆ ವ್ಯಾಪಿಸುತ್ತೋ, ಅವಾಗ ಭಕ್ತರು ಏನ್ ಮಾಡ್ತಾ ಹೋಗ್ತಾರೆ, ಬರ್ತಾ ಹೋಗ್ತಾರೆ. ಗಂಟೆಯ ನಾದ, ಶಬ್ದ, ವಾಲಗ ಅದೆಲ್ಲ ಬರ್ತಾ ಹೋದಾಗ ಭಕ್ತರ ಸಂಖ್ಯೆ ಏನಾಗ್ತಾ ಹೋಗ್ತದೆ, ಜಾಸ್ತಿ ಬರ್ತಾ ಹೋಗ್ತದೆ. ಹಾಗೆ ಈಗ ತಂದೆ ಮತ್ತು ಬ್ರಾಹ್ಮಣರು ಕೂತ್ಕೊಂಡ್ಬಿಟ್ಟು ನಿರಾಕಾರ ರೂಪದಲ್ಲಿ ಯಜ್ಞ ಮಾಡುವಂತ ಸಮಯ ಬಂದಿದೆ. ಅದಕ್ಕಾಗಿ ತಂದೆ ಮಕ್ಕಳದೇನು ವಿಶೇಷವಾದಂತಹ ಒಂದು ಜಯಂತಿ, ಬರ್ತಡೆ. ಅದಕ್ಕಾಗಿ ಮಕ್ಕಳೇ, ನಾವು ನೀವಿಬ್ರು ಸೇರ್ಬಿಟ್ಟು ಏನ್ ಮಾಡೋಣ, ಪ್ರತಿದಿನ ಯಜ್ಞದಲ್ಲಿ ಏನ್ ಮಾಡ್ಬೇಕಂತೆ, ನಮ್ಮಲ್ಲಿರುವಂತ ವಿಕಾರವನ್ನು ಕೂಡ ಸ್ವಾಹ ಮಾಡ್ಬೇಕು, ವಿಶ್ವದಲ್ಲಿರುವಂತ ವಿಕಾರಗಳನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಸ್ವಾಹ ಮಾಡ್ಬೇಕಾಗ್ತದೆ. ಆ ಯಜ್ಞಕ್ಕೆ ಮಧ್ಯದಲ್ಲಿ ವಿಘ್ನಗಳನ್ನ ತರಲಿಕ್ಕೆ ಯಾರು ಬರ್ತಾರಂತೆ, ರಾಕ್ಷಸರು ಕೂಡ ಬರ್ತಾರೆ. ಆದರೆ ಅದನ್ನು ಎದುರಿಸುವಂತ ಶಕ್ತಿ ನಮ್ಮಲ್ಲಿ ಇರಬೇಕಾಗ್ತದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.